ಈಗ ನ್ಯೂಸ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಹೊಸ ವರ್ಷ ಆರಂಭವಾಗ್ತಿದ್ದಂತೆ ಸಾಕಷ್ಟು ರೆಸಲ್ಯೂಷನ್ಗಳು ನಮ್ಮ ಮನಸ್ಸಿನಲ್ಲಿರುತ್ತೆ. ಈ ವರ್ಷ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಡಯಟ್ ಮಾಡಬೇಕು, ಸಾಕಷ್ಟು ಚೇಂಜಸ್ನ ನಮ್ಮ ಲೈಫಲ್ಲಿ ತೊಗೊಂಡು ಬರಬೇಕು. ಅದು ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ವೈಸ್ ಇರಬಹುದು, ಸಾಕಷ್ಟು ವಿಚಾರಗಳಲ್ಲಿ ನಮ್ಮ ತಲೆಯಲ್ಲಿ ಇಂಥ ವಿಚಾರಗಳು ಓಡ್ತಾನೆ ಇರುತ್ತೆ. ಇದರ ಜೊತೆಗೆ ನಾವು ಇದನ್ನೆಲ್ಲ ಮಾಡಬೇಕು, ನಮ್ಮ ರೆಸಲ್ಯೂಷನ್ಗಳು ನಾವು ಏನು ಅಂದ್ಕೊಂಡಿರ್ತೀವೋ ಅದು ಎಲ್ಲವೂ ಸಾಧ್ಯವಾಗಬೇಕು ಅಂದರೆ ಅದಕ್ಕೆ ಸಾಕಷ್ಟು ದಾರಿಗಳಿದೆ. ಇನ್ನು ಸನಾತನ ಧರ್ಮದಲ್ಲಿ ಅದಕ್ಕೆ ನಮ್ಮ ಪ್ರಾರ್ಥನೆಗಳು, ಪ್ರೇಯರ್ಸ್, ಪೂಜೆ, ಹೋಮ, ಹವನ ಅಂತ ಹೇಳಿದ್ರೆ ಮತ್ತೊಂದು ರೀತಿಯ ಒಂದು ಶೈಲಿಯಲ್ಲಿ ನಾವು ಅದನ್ನ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಕರಿತೀವಿ. ಇಂತಹ ಮ್ಯಾನಿಫೆಸ್ಟೇಷನ್ಗಳು, ಕ್ರಿಸ್ಟಲ್ಗಳು ಯುವಕರಂತೂ ಈ ಒಂದು ವಿಚಾರಗಳಿಗೆ ಇತ್ತೀಚೆಗೆ ತುಂಬಾ ಮುಖ ಮಾಡ್ತಿದ್ದಾರೆ, ತುಂಬಾ ಬೆನಿಫಿಟ್ಸ್ನ ಪಡ್ಕೊಳ್ತಿದ್ದಾರೆ. ಹಾಗಾದ್ರೆ ಏನಿದು ಮ್ಯಾನಿಫೆಸ್ಟೇಷನ್, ಜೊತೆಗೆ ಈ ಕ್ರಿಸ್ಟಲ್ಗಳಿಂದ, ನಂಬರ್ಗಳಿಂದ ನಮಗೆ ಯಾವೆಲ್ಲ ರೀತಿಯ ಹೆಲ್ಪ್ ಆಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ, ಇದರ ಸಮಗ್ರ ಮಾಹಿತಿಯ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವರು ಸ್ಪಿರಿಚುವಲ್ ಗೈಡ್ ಹೌದು, ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಕೋಚ್ ಹೌದು, ಜೊತೆಗೆ ಕ್ರಿಸ್ಟಲ್ಸ್ ಬಗ್ಗೆ ಸಾಕಷ್ಟು ಜ್ಞಾನ ಉಳ್ಳವರು, ಜೊತೆಗೆ ಟ್ಯಾರೋಟ್ ಕಾರ್ಡ್ ರೀಡರ್, ಏನು ಹಲವಾರು ಅಂತ ಹೇಳ್ಬೋದು. ಅವ್ರನ್ನ ಜಾಸ್ತಿ ಹೊಗಳದೆ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ದಟ್ ಇಸ್ ನನ್ ಅದರ್ ದನ್ ಶೀಲಾ ಮೇಡಮ್ ಅವರು. ಶೀಲಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಯಾ ಮ್ಯಾಮ್, ಈಗ ಎಲ್ರಿಗೂ ತಲೆಯಲ್ಲಿರೋದು ಹೊಸ ವರ್ಷ ಬಂತು, ನಾವು ರೆಸಲ್ಯೂಷನ್ಸ್ಗಳು ಏನೇನೋ ಮಾಡ್ಕೋತೀವಿ ಅನ್ನೋ ಈ ಹೊಸ ವರ್ಷದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅಂತ ತಗೊಂಡ್ರೆ, ಇಲ್ಲ ನನಗೆ ಈ ವರ್ಷ ಇದಾಗಬೇಕು ಅನ್ನೋ ಆಸೆ ಇದೆ. ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ನಮಗೆ ಫಸ್ಟ್ ಬರೋ ಅಂಥದ್ದೇ ಲೈಕ್ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಅನ್ನುವಂಥದ್ದು. ಏನು ಮ್ಯಾನಿಫೆಸ್ಟೇಷನ್ ಅಂದರೆ? ಸೊ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ನಮ್ಮದು ಮೈಂಡ್ನಲ್ಲಿ ಒಂದು ಇಂಟೆನ್ಷನ್ ಇರುತ್ತೆ, ಒಂದು ಪ್ರೇಯರ್ ಇರುತ್ತೆ. ತುಂಬ ಜನ ಅದಕ್ಕೆ ಪ್ರೇಯರ್ ಹೇಳ್ತಾರೆ, ಇಂಟೆನ್ಷನ್ ಹೇಳ್ತಾರೆ, ವಿಶ್ ಹೇಳ್ತಾರೆ, ಆ ಥರ. ಬಟ್ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ನಮ್ಮ ಮೈಂಡ್ನಲ್ಲಿ ನಮಗೆ ಲೈಫ್ನಲ್ಲಿ ಏನು ಆಗಬೇಕು ಅದು ಅದು ಒಳಗಡೆ ಅದಕ್ಕೆ ಫೀಡ್ ಮಾಡೋಕ್ಕೆ, ಟು ಫೀಡ್ ದಟ್ ಗೋಲ್. ಆ್ಯಂಡ್ ಅದರಲ್ಲಿ ಎನರ್ಜಿ ಹಾಕಿಬಿಟ್ಟು ಅದು ಆ್ಯಕ್ಚುಲೈಸ್ ಹಾಕಬೇಕು, ಅದು ರಿಯಲ್ ಆಗಬೇಕು, ನಮ್ಮ ರಿಯಾಲಿಟಿನಲ್ಲಿ ಆ್ಯಕ್ಚುಲ್ ಆಗಿ ರಿಯಲ್ ಆಗಬೇಕು. ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್, ಆ್ಯಸ್ ಸಿಂಪಲ್ ಎಸ್ ದ್ಯಾಟ್. ಸೊ ನಾವು ಪ್ರೇಯರ್ ಮಾಡಿದ್ರೆ, ನಾವು ವಿಜುವಲೈಸ್ ಮಾಡಿದ್ರೆ, ವಾಟ್ ಎವರ್ ಇಸ್ ಯೋರ್ ಇಂಟೆನ್ಷನ್, ಯಾವಾಗ ಅದು ನಿಜ ಆಗುತ್ತೆ, ಟು ಮೇಕ್ ಇಟ್ ಕಮ್ ಟ್ರೂ, that is called manifestation, as simple as that. And the process of manifestation is ಅದಕ್ಕೆ ಎನರ್ಜಿ ಬೇಕು. ನಾವು ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮೈಂಡ್ನಲ್ಲಿ ಥಿಂಕ್ ಮಾಡಿದ್ರೆ, ಡೇ ಡ್ರೀಮ್ ಮಾಡಿದ್ರೆ ಅದು ಮ್ಯಾನಿಫೆಸ್ಟೇಷನ್ ಇಲ್ಲ. ದಟ್ ಈಸ್ ಮೇ ಬಿ ಒನ್ ಪಾರ್ಟ್ ಆಫ್ ಮ್ಯಾನಿಫೆಸ್ಟೇಷನ್. ಬಟ್ ಮ್ಯಾನಿಫೆಸ್ಟೇಷನ್ ತುಂಬ ವೇಸ್ ಇದೆ, ತುಂಬ ಟೆಕ್ನಿಕ್ಸ್ ಇದೆ, ತುಂಬ ಇಟ್ಸ್ ಲೈಕ್ ನಾವು ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು, ಆ ಡೆಸ್ಟಿನೇಷನ್ ರೀಚ್ ಮಾಡೋಕ್ಕೆ ನಮಗೆ 100 ದಾರಿ ಇರುತ್ತೆ, 1000 ದಾರಿ ಇರುತ್ತೆ. ಸೊ ಹೌ ಮೆನಿ ಅವರ್ ರೂಟ್ಸ್ ಆರ್ ದೇರ್ ಇಸ್ ನೋ ಒನ್ ಸಿಂಗಲ್ ಕರೆಕ್ಟ್ ವೇ, ಇದೇ ಕರೆಕ್ಟ್ ವೇ ಟು ಡೂ ಮ್ಯಾನಿಫೆಸ್ಟೇಷನ್. ತುಂಬ ಜನ ಬೇರೆ ಬೇರೆ ಟೈಪ್ ಆಫ್ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ. ಆ್ಯಂಡ್ ನಥಿಂಗ್ ಇಸ್ ರಾಂಗ್ ಆ್ಯಸ್ ಲಾಂಗ್ ಎಸ್ ನೀವು ಕರೆಕ್ಟ್ ಫೋರ್ಸ್ ಆ್ಯಂಡ್ ಕರೆಕ್ಟ್ ಡಿವೈನ್ ಪವರ್ ಯೂಸ್ ಮಾಡ್ತಾ ಇದ್ದೀರಾ, ಯೂನಿವರ್ಸಲ್ ಪವರ್ ಯೂಸ್ ಮಾಡ್ತಾ ಇದ್ದೀರಾ, ನಾಟ್ ನೆಗೆಟಿವ್ ಫೋರ್ಸಸ್. ಆಲ್ ದಟ್ ಈಸ್ ಮ್ಯಾನಿಫೆಸ್ಟೇಷನ್. ದ ಮೂಮೆಂಟ್ ನೀವು ಏನಾದರೂ ನೆಗೆಟಿವ್ ಫೋರ್ಸ್ ಡೈರೆಕ್ಷನಲ್ಲಿ ಹೋಗಿದ್ರೆ, ದಟ್ ಈಸ್ ನಾಟ್ ಮ್ಯಾನಿಫೆಸ್ಟೇಷನ್, ದಟ್ ಗೋಸ್ ಇನ್ ಟು ಡಾರ್ಕ್ ಮ್ಯಾಜಿಕ್. So yes, so that's not manifestation. When you take support of angels, ascended masters, doing yenadru quantum jumping, ನೀವು ಆಕಾಶಿಕ್ ಮ್ಯಾನಿಫೆಸ್ಟೇಷನ್, ಆ ಥರ ಏನಾದರೂ ಅಡ್ವಾನ್ಸ್ ಟೆಕ್ನಿಕ್ ಫಾಲೋ ಮಾಡಿದ್ರೆ, ದಟ್ಸ್ ಆಲ್ ಯೂಸಿಂಗ್ ಡಿವೈನ್ ಫೋರ್ಸ್, ಯೂಸಿಂಗ್ ಕಾಸ್ಮಿಕ್ ಎನರ್ಜೀಸ್, ಯೂಸಿಂಗ್ ಪವರ್ಫುಲ್ ಫೋರ್ಸಸ್ ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇಟ್ಸ್ ಲೈಕ್ ನೀವು ಏನಾದರೂ ಅಡುಗೆ ಮಾಡಬೇಕಂದ್ರೆ ದಸ್ ಇಮ್ಯಾಜಿನ್ ಸಮ್ ಮಾಸ್ಟರ್ ಶೆಫ್ ಹೆಲ್ಪಿಂಗ್ ಯು, ಗಿವಿಂಗ್ ಯು ದ ರೆಸಿಪಿ. ಇಟ್ಸ್ ಲೈಕ್ ದ್ಯಾಟ್. ಸೊ ವೆನ್ ಯು ಡೂ ಮ್ಯಾನಿಫೆಸ್ಟೇಷನ್ಸ್, ವೆರಿ ಇಂಪಾರ್ಟೆಂಟ್ ನೀವು ಯಾರಿಗೆ ಕರಿತಾ ಇದ್ದೀರಾ, ನೀವೇನು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಾ. ಮ್ಯಾಮ್, ನೀವು ಹೇಳಿದ್ರಿ ಈಗ 1000 ದಾರಿಗಳಿರುತ್ತೆ, ಸಾಕಷ್ಟು ಟೆಕ್ನಿಕ್ಸ್ ಇರುತ್ತೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಬಟ್ ರೈಟ್ ವೇ ಅಲ್ಲಿ ಅದು ಹೋಗಬೇಕು ಅಂತ. ಸೊ ಸಿಂಪಲ್ ಆಗಿ ಈಗ ನಂಗೆ ಏನೂ ಗೊತ್ತಿಲ್ಲಪ್ಪ ಮ್ಯಾನಿಫೆಸ್ಟೇಷನ್ ಅಂದರೆ, ಬಟ್ ನನಗೆ ಇದೊಂದು ವಿಶ್ ಫುಲ್ಫಿಲ್ ಆಗಬೇಕು ಅನ್ನೋದಾದ್ರೆ ಸಿಂಪಲ್ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ಗೆ ಏನಿರುತ್ತೆ ಮ್ಯಾಮ್? ಸೊ ದ ಮೋಸ್ಟ್ ಸಿಂಪಲ್ ಟೆಕ್ನಿಕ್ ಆ್ಯಂಡ್ ಫ್ರೀ ಟೆಕ್ನಿಕ್, ಯಾರಾದರೂ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವರು ಮಾಡಬೇಕಂದ್ರೆ ಮ್ಯಾನಿಫೆಸ್ಟೇಷನ್, ಅದು ನಾವು ಮೆಡಿಟೇಷನ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಐ ಹ್ಯಾವ್ ಅ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್, ಅದು ಮಾಡ್ಬೋದು. ಆ್ಯಂಡ್ ಜಸ್ಟ್ ಫಾಲೋ ದ್ಯಾಟ್ ಆ್ಯಂಡ್ ಫಾಲೋ ಆಲ್ ಆಫ್ ದ ಟೆಕ್ನಿಕ್ಸ್ ಇನ್ ದ್ಯಾಟ್, ಅದು ಮಾಡ್ಬೋದು. ದೆನ್ ದೆರ್ ಆರ್ ಮೋರ್ ಅಡ್ವಾನ್ಸ್ ಟೆಕ್ನಿಕ್ಸ್, ಅದು ನಾನು ಟೀಚ್ ಮಾಡ್ತೀನಿ ಆನ್ ಸ್ಪೆಷಲ್ ಡೇಸ್, ಕಾಲ್ಡ್ ಕ್ವಾಂಟಮ್ ಜಂಪಿಂಗ್. ಕ್ವಾಂಟಮ್ ಜಂಪಿಂಗ್ ದಟ್ ಮೀನ್ಸ್ ನಾವು ಇವಾಗ ನಾನು ಏನಾದರೂ ರೆಡಿ ಮಾಡಬೇಕಂದ್ರೆ ವೆಬ್ಸೈಟ್ನಲ್ಲಿ ನಾನು ಬ್ಯಾಕ್ ಎಂಡ್ನಲ್ಲಿ ಹೋಗ್ಬಿಟ್ಟು ಫಿಕ್ಸ್ ಮಾಡ್ತೀನಿ, ಫ್ರಂಟ್ ಎಂಡ್ನಲ್ಲಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಲೈಕ್ ದ್ಯಾಟ್, suppose I'm talking about website, normal website, right? In anything that I'm doing,
ನಾನು ಏನಾದರೂ ಫಿಕ್ಸ್ ಮಾಡಬೇಕಂದ್ರೆ ಸ್ಕ್ರೀನ್ನಲ್ಲಿ ಏನಾದರೂ ಕಂಪ್ಯೂಟರ್ನಲ್ಲಿ ಏನಾದರೂ ರಾಂಗ್ ತೋರಿಸ್ತಾ ಇದೆ ಅಂದರೆ ಹೋಗ್ಬಿಟ್ಟು ಪ್ರೋಗ್ರಾಮಿಂಗ್ನಲ್ಲಿ ಚೇಂಜ್ ಮಾಡಬೇಕಲ್ವಾ ಬ್ಯಾಕ್ ಎಂಡ್. ಸೊ ಸಿಮಿಲರ್ಲಿ ಇನ್ ಮ್ಯಾನಿಫೆಸ್ಟೇಷನ್ ನಾವು ಈ ರಿಯಾಲಿಟಿನಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಟೈಮ್ ಆಗುತ್ತೆ. ನಾವು ಆಕಾಶಿಕ್ ರೆಲ್ಮ್ ಇಲ್ಲಾಂದರೆ ಕ್ವಾಂಟಮ್ ರೆಲ್ಮ್ನಲ್ಲಿ ಹೋಗ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿದ್ರೆ ದಟ್ ಈಸ್ ಆಕ್ಸೆಸಿಂಗ್ ಅ ಹೈಯರ್ ಡಿಮೆನ್ಷನ್ ಆಫ್ ಎನರ್ಜಿ. ಇಟ್ಸ್ ಲೈಕ್ ನಾವು ಹೋಗ್ಬಿಟ್ಟು ನಮಗೆ ಏನಾದರೂ ಗವ್ರ್ಮೆಂಟ್ನಲ್ಲಿ ಕೆಲಸ ಆಗಬೇಕು, ಜಸ್ಟ್ ಥಿಂಕ್ ಫಾರ್ ಎಕ್ಸಾಂಪಲ್, ನಾವು ಹೋಗ್ಬಿಟ್ಟು ಅದು ಆಫೀಸರ್ಗೆ ಏನಾದರೂ ಕೇಳಿದ್ರೆ ಅವ್ರು ನಮ್ಮ ಕೆಲಸ ಆಗಲ್ಲ. ನಾವು ಏನಾದರೂ ಒಂದು ಇನ್ಫ್ಲೂಯೆನ್ಸ್ನಲ್ಲಿ ಹೋಗಿದ್ರೆ, ಏನಾದರೂ ಬ್ಯಾಕ್ ಡೋರ್ನಲ್ಲಿ ಏನಾದರೂ ಪವರ್ಫುಲ್ ಪರ್ಸನ್ಗೆ ಹಿಂಗೆ ಓಕೆ ನಾವು ಈ ಥರ ಮಾಡಬೇಕು ಅಂದರೆ ದೆನ್ ಇಟ್ ಈಸ್ ಮೋರ್ ಪಾಸಿಬಲ್, ಮೋರ್ ಫಾಸ್ಟ್ ಟ್ರ್ಯಾಕ್ ಮೆಥಡ್. ಸೊ ಮ್ಯಾನಿಫೆಸ್ಟೇಷನ್ ಇನ್ ದ ಕ್ವಾಂಟಮ್ ರೆಲ್ಮ್ ಇಲ್ಲಾಂದರೆ ಆಕಾಶಿಕ್ ರೆಲ್ಮ್ನಲ್ಲಿ ಮಾಡಿದ್ರೆ ಅದು ತುಂಬ ಪವರ್ಫುಲ್ ಇದೆ. ಯಾಕೆ ಅದು ನಾವು ನಮ್ಮದು ರಿಯಾಲಿಟಿನಲ್ಲಿ ನಾವು ಲೀನಿಯರ್ ವೇನಲ್ಲಿ ಹೋಗ್ತಾ ಇದ್ದೀವಿ. ಲೀನಿಯರ್ ವೇ ಮೀನ್ಸ್ 1 to 2, 2 to 3, 3 to 4. ಇವತ್ತು ನಂದು ಇಷ್ಟು ಸ್ಯಾಲರಿ ಇದೆ, ನಾಳೆ ಇಷ್ಟು ಇರ್ಬೋದು, ಡೇ ಆಫ್ಟರ್ ನಾನು ಇಷ್ಟೊಂದು ಅರ್ನ್ ಮಾಡ್ಬೋದು. ಆವಾಗ ಬಿಸ್ನೆಸ್ನಲ್ಲಿ ನನಗೆ ಇಷ್ಟೊಂದು ಪ್ರಾಫಿಟ್ ಸಿಗ್ತಾ ಇದೆ, ನೆಕ್ಸ್ಟ್ ಇಯರ್ 10% ಮೋರ್, ನೆಕ್ಸ್ಟ್ ಇಯರ್ 10% ಮೋರ್, ನೆಕ್ಸ್ಟ್ ಇಯರ್ 15% ಮೋರ್. ದಟ್ ಈಸ್ ಕಾಲ್ಡ್ ಲೀನಿಯರ್ ಗ್ರೋತ್, ಲೀನಿಯರ್ ಮ್ಯಾನಿಫೆಸ್ಟೇಷನ್. ಇವಾಗ ನನಗೆ ಇದು ಬೇಕು, ಇದು ಪಾಸಿಬಲ್ ಇದೆ, ನಾನು ಮಾಡ್ತಾ ಇದ್ದೀನಿ. ಬಟ್ ಯಾವಾಗ ನಾವು ಕ್ವಾಂಟಮ್ ರೆಲ್ಮ್ನಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀವಿ, ದಟ್ ಈಸ್ ಗೋಯಿಂಗ್ ಇನ್ ಅ ನಾನ್ ಲೀನಿಯರ್ ವೇ. ನಾನು ಇವಾಗ ಏನು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಐ ಆಮ್ ಟ್ರೈಂಗ್ ಟು ಮ್ಯಾನಿಫೆಸ್ಟ್ ಸಮಥಿಂಗ್, ಲೆಟ್ಸ್ ಸೇ ಫಾರ್ ಮೈ ಸನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಹೀ ಈಸ್ ಗೆಟಿಂಗ್ ಇನ್ ಟು ಆ್ಯಕ್ಟಿಂಗ್ ಆ್ಯಂಡ್ ಫಿಲ್ಮ್ ಮೇಕಿಂಗ್. ನಾನು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ನನ್ನ ಹುಡುಗಾಗೆ ನಾನು ಆ ಥರ ಮ್ಯಾನಿಫೆಸ್ಟ್ ಮಾಡ್ತೀನಿ. ಯಾವುದು ಲಾಜಿಕ್ ಇಲ್ಲ, ಅದರಲ್ಲಿ ಏನು ಲಾಜಿಕ್ ಇಲ್ಲ, ನನ್ನ ಹತ್ರ ಏನು ಆಪರ್ಚುನಿಟಿ ಇಲ್ಲ, ಬಟ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ಔಟ್ ಆಫ್ ದ ಬ್ಲೂ. ಅದು ಪಾಸಿಬಲೇ ಇಲ್ಲ. And suddenly if that comes, that is non-linear. Right. From 1 to 1000, from 1000 to maybe 1 crore. ರೈಟ್ ಮ್ಯಾಮ್. ಈಗ ನೀವು ಮ್ಯಾನಿಫೆಸ್ಟೇಷನ್ ಹೇಳುವಾಗ ಲೈಕ್ ಪಾಸಿಬಲ್ ಇಲ್ಲದೆ ಇರೋದು ಕೂಡ ಅದರಲ್ಲಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಬಟ್ ಈಗ ನಾನು ಯಾವುದೋ ಒಂದು ವಿಚಾರ, ನನಗೆ ಅದು ಲೈಕ್ ಬಿಯಾಂಡ್ ದ ವರ್ಲ್ಡ್ ಇರುತ್ತೆ, ಬಟ್ ನಂಗೆ ಅದು ಬೇಕಿರುತ್ತೆ. ನನ್ನ ಮನಸ್ಸಲ್ಲೇ ನೆಗೆಟಿವ್ ಇಟ್ಕೊಂಡು ಅದು ಆಗುತ್ತೋ ಇಲ್ವೋ ಅಂತ ಅನ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಆಗುತ್ತಾ ಅಂತ. ಸೊ ನಮ್ದು ಎನರ್ಜಿ, ನಮ್ದು ಬಿಲೀಫ್, ನಮ್ದು ಮೈಂಡ್ ಸೆಟ್ ನೋಡಿ, ನಮ್ದು ಮೈಂಡೇ ಅಲ್ಲಿ ಹೋಗಕ್ಕಾಗಲ್ಲ ಅಂದ್ರೆ ನಾವು ಹೆಂಗೆ ಹೋಗೋದು? ಇಫ್ ಯುವರ್ ಮೈಂಡ್ ಓನ್ಲಿ ಕೆನ್ ನಾಟ್ ರೀಚ್ ದಟ್ ಪ್ಲೇಸ್. ಇವಾಗ ನಾನು ನಿಮಗೆ ಹೇಳಿದ್ರೆ ಯು ಕ್ಯಾನ್ ರೀಚ್ ಟು XYZ ಲೆವೆಲ್. ಯೋರ್ ಬ್ರೈನ್ ಇಸ್ ನಾಟ್ ಏಬಲ್ ಟು ಥಿಂಕ್ ನಾನು ಹೇಗೆ ಈ ಥರ ಮ್ಯಾನಿಫೆಸ್ಟ್ ಮಾಡ್ಬೋದು, ಇದು ಪಾಸಿಬಲೇ ಇಲ್ಲ. ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಥಿಂಕ್ ಆಫ್ ಇಟ್ ಲೈಕ್ ಅ ಬಲೂನ್, ಇಲ್ಲಾಂದರೆ ಒಂದು ಬಕೆಟ್ನಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ, ಅದನ್ನಲ್ಲಿ ಹೋಗ್ಬಿಟ್ಟು ನಾನು ಪಂಚರ್ ಮಾಡ್ತಾ ಇದ್ದೀನಿ, ಆವಾಗ ಅದು ಫುಲ್ ನೀರು ಆಚೆ ಬಂದ್ಬಿಡುತ್ತೆ ಅಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಇಸ್ ಲೈಕ್ ಫಿಲ್ಲಿಂಗ್ ಅ ಬಕೆಟ್. ನಾನೊಂದು ದೊಡ್ಡ ಬಲೂನ್ ಬಕೆಟ್ ಫಿಲ್ ಮಾಡ್ತಾ ಇದ್ದೀನಿ ನೀರು ಜೊತೆ ಟು ಮೇಕ್ ಇಟ್ ಕಮ್ ಟ್ರೂ. ನಾನು ಅದಕ್ಕೆ ಫೀಡ್ ಮಾಡ್ತಾ ಇದ್ದೀನಿ ಪಾಸಿಟಿವ್ ಎನರ್ಜಿ, ಮ್ಯಾನಿಫೆಸ್ಟೇಷನ್, ಇದು ಅದು ವೆರಿ ಪಾಸಿಟಿವ್ ಫೋರ್ಸಸ್, ಇದು ಅದು ಸಮ್ ಮ್ಯಾಜಿಕಲ್ ಸ್ಟಫ್, ಎವ್ರಿಥಿಂಗ್. ಆ್ಯಂಡ್ ದೆನ್ ಆಫ್ಟರ್ ದಟ್ ಯುವರ್ ಬಿಲೀವ್ಸ್ ಇಸ್ ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್. ಅವಾಗ ಅದು ಫುಲ್ ಅದು ಒಂದು ಇಟ್ಸ್ ಲೈಕ್ ಒನ್ ಪಿನ್ ಬ್ರೇಕಿಂಗ್ ದ ಬಬಲ್ ಆ್ಯಂಡ್ ಬರ್ಸ್ಟ್. So that's why our negative belief and namdu poverty consciousness, namdu negative thoughts, feelings, emotions, beliefs, namdu judgments, sometimes ನಮಗೆ ಬೇಕು ಅಷ್ಟೊಂದು ದುಡ್ಡು ಬೇಕು ನಮಗೆ ಲೈಫ್ನಲ್ಲಿ, ಬಟ್ ನಮಗೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಓ ಮನಿ ಇಸ್ ದ ರೂಟ್ ಆಫ್ ಆಲ್ ಈವಿಲ್. ದಟ್ ಮೀನ್ಸ್ ಮನಿ ಸ್ಪಾಯ್ಲ್ಸ್ ರಿಲೇಷನ್ಶಿಪ್ಸ್, ಮನಿ ಸ್ಪಾಯ್ಲ್ ಫ್ರೆಂಡ್ಶಿಪ್, ಮನಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಫ್ರೆಂಡ್ ಜೊತೆ ಬಿಸ್ನೆಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಬಿಲೀಫ್ಸ್ ನಾನು ರಿಸೀವ್ ಮಾಡಬಾರ್ದು. ಓ ಈ ಪರ್ಸನ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರು ದುಡ್ಡು ತೊಗೊತಾ ಇದ್ದಾರೆ, ಇವರು ದುಡ್ಡು ತೊಗೊತಾ ಇಲ್ಲ, ದಟ್ ಮೀನ್ಸ್ ದೇ ಆರ್ ಸೋ ಜೆನ್ಯೂನ್. ಆ ಥರ ಥಾಟ್ ನಾವು ಹೇಳ್ತೀವಿ ಅಲ್ವಾ. ಈ ಅಸ್ಟ್ರಾಲಜರ್, ಈ ಡಾಕ್ಟರ್ ದುಡ್ಡು ತೊಗೊತಾ ಇಲ್ಲ, ದಟ್ ಮೀನ್ಸ್ ಅವ್ರು ಜೆನ್ಯೂನ್ ಇದ್ದಾರೆ. ದಟ್ ಮೀನ್ಸ್ ವಾಟ್, ನಾವು ದುಡ್ಡು ತೊಗೊಂಡ್ರೆ ದಟ್ ಮೀನ್ಸ್ ನಾವು ಜೆನ್ಯೂನ್ ಇಲ್ಲ, ಮನಿ ಮೈಂಡೆಡ್ ಇದ್ದರೆ ಅದು ಪ್ರಾಬ್ಲಮ್ ಇದೆ. ಯಾಕೆ ನಮ್ಮದು ಸಾತ್ವಿಕ್ ನೇಚರ್, ಪ್ಯೂರಿಟಿ ಅದು ಡರ್ಟಿ ಆಗ್ತಾ ಇದೆ. ರೈಟ್. ಸೊ ಆ ತರ ಮಾಡಿದ್ರೆ ಅವಾಗ ನಮ್ಗೆ ದುಡ್ಡು ಬೇಕಂದ್ರೆ ದುಡ್ಡು ಯಾಕೆ ನಮ್ಮ ಹತ್ರ ಬರುತ್ತೆ? ಒಂದ್ ಸೈಡ್ ನಲ್ಲಿ ನಾವು ಹೇಳ್ತೀವಿ ಲಕ್ಷ್ಮಿ ಕುಬೇರ ಪೂಜಾ ಮಾಡ್ತಾ ಇದೀವಿ, ಬೇರೆ ಸೈಡ್ ನಲ್ಲಿ ನಾವು ಹೇಳ್ತೀವಿ ನೋಡಿ ಅವರು ಎಷ್ಟು ಒಳ್ಳೆ ಡಾಕ್ಟರ್, ಬಟ್ ಅವರು ತುಂಬಾ ಮನಿ ಮೈಂಡೆಡ್. ಆಸ್ ಇಫ್ ಮನಿ ಮೈಂಡೆಡ್ ಇದ್ರೆ ಅದು ಬ್ಯಾಡ್. ನೋಡಿ, ಡೂಯಿಂಗ್ ಇಟ್ ಓನ್ಲಿ ಬಿಕಾಸ್ ಆಫ್ ಮನಿ ಆ್ಯಂಡ್ ನಾಟ್ ಡೂಯಿಂಗ್ ಯೋರ್ ವರ್ಕ್ ಪ್ರಾಪರ್ಲಿ, ದಟ್ ಮೇ ಬಿ ಬ್ಯಾಡ್. ಬಟ್ charging because you're good at what you do, that is not wrong. That is respecting your own work. So ಆ ಥರ ಒಂದೊಂದು ಜನಗೆ ಬ್ಯಾಕ್ ಇನ್ ದ ಮೈಂಡ್ ನಮಗೆ ಗೊತ್ತಾಗೋದೇ ಇಲ್ಲ,
ನಮಗೆ ಏನಾದರೂ ಬಿಲೀವ್ಸ್ ಚಿಕ್ಕದ್ರಿಂದ ನಮ್ಮದು ಪೇರೆಂಟ್ಸ್ ಹೇಳ್ತಾರೆ ನೋಡಿ ಇದೆಲ್ಲ ಈ ಥರ ಬಿಸ್ನೆಸ್ ಫ್ಯಾಮಿಲಿ, ಈ ಥರ ಜನ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದ್ದರೆ ನೋಡಿ ಅವ್ರಿಗೆ ದುಡ್ಡಿದೆ ಬಟ್ ಅವ್ರಿಗೆ ಖುಷಿ ಇಲ್ಲ. ದಟ್ ಟೈಪ್ ಆಫ್ ಎಕ್ಸಾಂಪಲ್ ನಮ್ಮ ಮೈಂಡ್ನಲ್ಲಿ ಬಂದ್ಬಿಡುತ್ತೆ. ದಟ್ ಪೀಪಲ್ ಯಾರ ಹತ್ರ ತುಂಬ ಇದು ಇದೆ, ಅದು ಇದೆ, ದುಡ್ಡಿದೆ, ಅವರು ಹ್ಯಾಪಿ ಇಲ್ಲ. ಸೊ ನಮ್ಗೆ ಯಾರಿಗೆ ಬೇಕು ಆ ಥರ ಲೈಫ್ಗೆ ನಾವು ಹ್ಯಾಪಿ ಬೇಡ. ಸೊ ದಟ್ಸ್ ವೈ ನಾವು ಅದು ಮ್ಯಾನಿಫೆಸ್ಟ್ ಮಾಡಲ್ಲ. ಕಾನ್ಷಿಯಸ್ಲಿ ನಾವು ಹೇಳ್ತಾ ಇದ್ವಿ ನನಗೆ ದುಡ್ಡು ಬೇಕು, ಕಾನ್ಷಿಯಸ್ಲಿ ನಾವು ಅದಕ್ಕೆ ಪುಷ್ ಮಾಡ್ತಾ ಇದ್ವಿ. ದಟ್ ಈಸ್ ದ ಹೋಲ್ ಲಾಜಿಕ್. ರೈಟ್. ಅಂದರೆ ಮನಿನ ಹೇಗೆ ನೋಡ್ಬೇಕು ನಾವು, ನಮ್ಮ ಹತ್ರ ಆ ಹಣ ಬರಬೇಕು ಅಂದರೆ? ದಟ್ ಮೀನ್ಸ್ ಅಂದರೆ ಲೈಕ್ ಈಗ ಮನಿನ ರೆಸ್ಪೆಕ್ಟ್ ಮಾಡಬೇಕಾ, ಅಥವಾ ಅದನ್ನ ನೀವು ಹೇಳಿದ್ರ ಮ್ಯಾನಿಫೆಸ್ಟ್ ಮಾಡಬೇಕಾ, ಪಾಸಿಟಿವ್ ಎನರ್ಜಿ ಮನಿ ಕೊಡಬೇಕಾ, ಹೇಗೆ? ಫಸ್ಟ್ ಆಫ್ ಆಲ್ ನಾವು ಮನಿಗೆ ಇಷ್ಟ ಮಾಡಬೇಕು. ನಾವು ಮನಿಗೆ ಮನಿ ಜೊತೆ ನಮ್ಮದು ರಿಲೇಷನ್ಶಿಪ್ ಒಳ್ಳೆ ಇರಬೇಕು. ಮನಿಗೆ ನಾವು ಬ್ಲೇಮ್ ಮಾಡ್ತೀವಿ, ಮನಿಗೆ ನಾವು ಹೇಳ್ತೀವಿ ಇದು ಮನಿ ಕಾಸಸ್ ದಿಸ್ ಮೇಡ್ ದಿಸ್ ಪರ್ಸನ್ ಆರೋಗೆಂಟ್, ಮೇಡ್ ದಿಸ್ ಪರ್ಸನ್ ದಿಸ್. ಮೋಸ್ಟ್ ಆಫ್ ದ ಟೈಮ್ ನಮ್ಮದು ಒಂದು ಬಿಲೀಫ್ ಇದೆ, ನಮ್ಮದು ಒಂದು ಥಾಟ್ ಫೀಲಿಂಗ್ ಇಮೋಷನ್ ಇದೆ ಅಬೌಟ್ ಮನಿ ದಟ್ ಇಟ್ ಈಸ್ ನಾಟ್ ಗುಡ್ at the back of our mind subconsciously. ಅದು ಫಸ್ಟ್ ಹೋಗಬೇಕು. those belief systems, the day ನೀವು ನೆನ್ಸ್ಕೊಂತೀರಾ ಕಿ this person is charging big money but he is not commercial, materialistic, the day you don't have a judgment about somebody being materialistic, ಆ ದಿನ ನಿಮಗೆ ಮನಿ ಬರುತ್ತೆ ಲೈಫ್ನಲ್ಲಿ. ಆ ಥಾಟ್ ಫೀಲಿಂಗ್ ಇಮೋಷನ್ ಆ್ಯಂಡ್ ದಟ್ ಬಿಲೀಫ್ ಸಿಸ್ಟಮ್. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮದು ಪಾಸ್ಟ್ ಜನ್ಮನಲ್ಲಿ ನಾವು ಪ್ರಾಮಿಸಸ್ ತೊಗೊತಾ ಇದ್ದೀವಿ, ಓತ್ಸ್ ತೊಗೊತಾ ಇದ್ದೀವಿ, ಲೈಕ್ ಓತ್ಸ್, ವಾವ್ಸ್ ಆ್ಯಂಡ್ ಆಲ್ ದಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಮಿಸ್. ನನಗೆ ನಾನು ಈ ಜನ್ಮ ತೊಗೊತೀನಿ ಬಟ್ ನನಗೆ ದುಡ್ಡು ಬೇಡ. ಇಲ್ಲಾಂದರೆ ಮೇ ಬಿ ಬಿಕಾಸ್ ಆಫ್ ಮನಿ ಏನಾದರೂ ಫೈಟ್ ಆಗಿಬಿಟ್ಟು ನಿಮಗೆ ಲೈಫ್ನಲ್ಲಿ ಯಾರಾದರೂ ತೀರೋಗಿದ್ರು, ಆರ್ ಸಮ್ ಫ್ರೆಂಡ್ಶಿಪ್ ಹೋಗಿದ್ದು, ಇಲ್ಲಾಂದರೆ ನಿಮ್ಮ ಮಕ್ಕಳು ನಿಮ್ಮಿಂದ ಹೋಗಿದ್ದು, ಸಮಥಿಂಗ್ ಯು ವುಡ್ ಹ್ಯಾವ್ ಲಾಸ್ಟ್ ಸಂಬಡಿ ಆರ್ ಸಮಥಿಂಗ್ ಬಿಕಾಸ್ ಆಫ್ ಮನಿ. ಸೊ ನಾವು ಪ್ರಾಮಿಸ್ ತೊಗೊತೀವಿ ಕಿ ನನ್ನ ನೆಕ್ಸ್ಟ್ ಲೈಫ್ನಲ್ಲಿ ನನಗೆ ದುಡ್ಡು ಬೇಡವೇ ಬೇಡ. ಬಟ್ ಈ ಜನ್ಮನಲ್ಲಿ ಬಂದರೆ ವಿ ಡೋಂಟ್ ರಿಮೆಂಬರ್ ದ ಪ್ರೀವಿಯಸ್ ಲೈಫ್, ಸೊ ವಿ ಡೋಂಟ್ ರಿಲಿ ಕೇರ್ ಕಿ ದೋ ಪ್ರಾಮಿಸ್ ವಾಟ್ ಎವರ್ ಐ ಟುಕ್ ಅದು ಇವಾಗ ರೆಲಿವೆಂಟ್ ಇಲ್ಲ. ಸೊ ನಾವು ಅದು ಚೇಂಜ್ ಮಾಡಬೇಕಂದ್ರೆ ಅದು ನಮ್ಮದು ಹೋಗ್ಬಿಟ್ಟು ನಮ್ಮದು ಆಕಾಶಿಕ್ ರೆಕಾರ್ಡ್ನಲ್ಲಿ ಅದು ಕ್ಲಿಯರ್ ಮಾಡಬೇಕು, ಅದು ಓತ್ಸ್ ಆ್ಯಂಡ್ ವಾವ್ಸ್. ಸೊ ದಟ್ ಅದು ಪಾವರ್ಟಿ ಕಾನ್ಷಿಯಸ್ನೆಸ್ ಆ್ಯಂಡ್ ದೋಸ್ ಓತ್ಸ್ ಆ್ಯಂಡ್ ವಾವ್ಸ್ ಪ್ರಾಮಿಸ್ ನಾವು ತಗೊಂಡಿದ್ದೀವಿ ಆಫ್ ಪಾವರ್ಟಿ ಕೆ ನಾನು ಯಾವಾಗ ಈ ಲೆವೆಲಿಂದ ಜಾಸ್ತಿ ಹೋಗಬಾರ್ದು. ಮೆನಿ ಪೀಪಲ್ ಅವರು ಏನಾದರೂ ಮಾಡಿಬಿಟ್ಟು ಲೈಫ್ನಲ್ಲಿ ಈ ಲೆವೆಲಿಂದ 0ಇಂದ ಅವ್ರು ಈ ಲೆವೆಲ್ ಹೋಗ್ತಾರೆ. ಆಫ್ಟರ್ ದಿಸ್ ಲೆವೆಲ್ ಅವ್ರು ತಿರ್ಗಾ ಸ್ವಲ್ಪ ಕೆಳಗಡೆ ಬರ್ತಾರೆ, ಅವಾಗ ತಿರ್ಗಾ ಅವ್ರು ಕಷ್ಟ ಮಾಡಿ ಇಲ್ಲಿ ಹೋಗ್ತಾರೆ, ತಿರ್ಗಾ ವಾಪಸ್ ಸ್ವಲ್ಪ ಬರ್ತಾರೆ. ಬಿಕಾಸ್ ಆಫ್ ಓತ್ಸ್ ಆ್ಯಂಡ್ ವಾವ್ಸ್, ಬಿಕಾಸ್ ಆಫ್ ಪ್ರಾಮಿಸಸ್ ಆಫ್ ಹ್ಯಾವಿಂಗ್ ನೋ ಮನಿ, ಆಫ್ ಬೀಯಿಂಗ್ ಇನ್ ಪಾವರ್ಟಿ. ಬಿಕಾಸ್ ನೀವೇನಾದರೂ ಲೂಸ್ ಮಾಡಿರ್ತೀರಾ, ಇಲ್ಲಾಂದರೆ ಏನಾದರೂ ಒಂದು ಕಷ್ಟ ನೋಡಿರ್ತೀರಾ ಬಿಕಾಸ್ ಆಫ್ ಮನಿ ಇನ್ ದ ಪ್ರೀವಿಯಸ್ ಜನ್ಮ. ಇಲ್ಲಾಂದರೆ ಏನಾದರೂ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್, ಗುರುಗೆ, ರಿಲಿಜನ್ಗೆ, ಏನಾದರೂ ಒಂದು ದೇವ್ರಿಗೆ ಪ್ರಾಮಿಸ್ ಮಾಡಿರ್ತೀರಾ ಕಿ ನನ್ನ ನೆಕ್ಸ್ಟ್ ಜನ್ಮ ಐ ಆಮ್ ಗೋಯಿಂಗ್ ಟು ಲೈಕ್. ಯಾಕೆ ನಾವು ಫಾಸ್ಟ್ ಮಾಡ್ತೀವಿ, ಯಾಕೆ ನಾವು ತಾನೆಗೆ ಪನಿಷ್ ಮಾಡ್ತೀವಿ? ನಾವು ಮಾಡೋದಲ್ವಾ. ಸೋ ಮೆನಿ ಥಿಂಗ್ಸ್ ವಿ ಡೂ, ವಿ ಥಿಂಕ್ ದಟ್ ಇಫ್ ಐ ವಿಲ್ ಪನಿಷ್ ಮೈ ಸೆಲ್ಫ್, ಲೈಕ್ ಐ ಹ್ಯಾವ್ ಡನ್ ದಿಸ್, ನೌ ಐ ವಿಲ್ ಪನಿಷ್ ಮೈ ಸೆಲ್ಫ್ ಟು ರಿಪೆಂಟ್, ಫಾರ್ ರಿಪೆಂಟೆನ್ಸ್, ಅದು ಏನು ಪಶ್ಚಾತ್ತಾಪ ಮಾಡೋಕ್ಕೆ. ಸೊ ನಾವು ಏನಾದರೂ ಮಾಡಿರ್ತೀವಿ ಆ್ಯಂಡ್ ದಟ್ ಪಶ್ಚಾತ್ತಾಪ್ ಇಸ್ ಲೈಕ್ ನೆಕ್ಸ್ಟ್ ಜನ್ಮ ಐ ವಿಲ್ ನಾಟ್ ಹ್ಯಾವ್ ಮನಿ, ಆರ್ ನೆಕ್ಸ್ಟ್ ಜನ್ಮ ಐ ವಿಲ್ ನಾಟ್ ಗೆಟ್ ಮ್ಯಾರಿಡ್, ಆರ್ ನೆಕ್ಸ್ಟ್ ಜನ್ಮ ಐ ವಿಲ್ ನಾಟ್ ಹ್ಯಾವ್ ಚಿಲ್ಡ್ರನ್. ಓಕೆ, ಇದೆಲ್ಲ ಸರಿ ಮಾಡ್ಕೊಳಕ್ಕೆ ಆಗತ್ತಾ ಮೇಡಮ್? ಎಸ್. ಸೊ ನಾವು ಅಗೇನ್ ಈ ರಿಯಾಲಿಟಿನಲ್ಲಿ ಮಾಡೋಕ್ಕಾಗಲ್ಲ. ನಾವು ಟ್ರೈ ಮಾಡ್ಬೋದು, ಬಟ್ ಅ ಲಾಟ್ ಆಫ್ ಓತ್ಸ್ ಆ್ಯಂಡ್ ವಾವ್ಸ್ ನಮ್ಮದು ಆಕಾಶಿಕ್ ರೆಕಾರ್ಡ್ನಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಮಾಡಬೇಕು. ವಾಟ್ ಈಸ್ ಆಕಾಶಿಕ್ ರೆಕಾರ್ಡ್? ವೆರಿ ಗುಡ್ ಕ್ವೆಶ್ಚನ್. ಸೊ ಯಾವ ಥರ ನಮ್ಮದು ಜಾತಕ ಇದೆ, ಯಾವ ಥರ ನಮ್ಮದು ಕುಂಡ್ಲಿ ಇದೆ, ಸೊ ನಾವು ಅದು ನೋಡೋದು ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್. ಆ ಥರ ನಮ್ಮದು ಒಂದು ಆಕಾಶಿಕ್ ರೆಲ್ಮ್ನಲ್ಲಿ ಒಂದು ಇಟ್ಸ್ ಆ್ಯಕ್ಚುಲಿ ಆಕಾಶಿಕ್ ರೆಕಾರ್ಡ್ಸ್ ಇಂಡಿಯಾನಲ್ಲಿ ಅಷ್ಟೊಂದು ಫೇಮಸ್ ಇಲ್ಲ, ಇವಾಗ ಸ್ವಲ್ಪ ಫೇಮಸ್ ಆಗ್ತಾ ಇದೆ. ಬಟ್ ಇಮ್ಯಾಜಿನ್ ಅದು ರೂಟ್ಸ್, ಯಾಕೆ ದ ನೇಮ್ ಆಕಾಶ ಆ್ಯಂಡ್ ಆಕಾಶಿಕ್ comes from Sanskrit, comes from our language. So mostly ನೀವು ನೋಡ್ತೀರಾ ಆಸ್ಟ್ರೇಲಿಯಾನಲ್ಲಿ, US-ನಲ್ಲಿ, ಕ್ಯಾನಡಾನಲ್ಲಿ, ಜರ್ಮನಿ, ಎಲ್ಲ ಕಂಟ್ರೀಸ್ನಲ್ಲಿ ದರ್ ಆರ್ ಸೋ ಮೆನಿ ಪೀಪಲ್ ಹೂ ರೀಡ್ ಆಕಾಶಿಕ್ ರೆಕಾರ್ಡ್ಸ್. ಅವ್ರು ಹೋಗ್ಬಿಟ್ಟು ಅದು ಆಕಾಶಿಕ್ ರೆಲ್ಮ್, ನಿಮ್ಮದು ಸೋಲ್ದು, ನಿಮ್ಮದು ಆತ್ಮದು ಒಂದು ರೆಕಾರ್ಡ್ ಇದೆ. ಸೊ ಒಂದು ಲೈಬ್ರರಿ ಥರ ಇದೆ, ಎಲ್ಲಿ ಎಲ್ಲ ಸೋಲ್ಸ್ದು ರೆಕಾರ್ಡ್ ಇದೆ. ಸೊ ಇದು ಒಂದು ಆಕಾಶಿಕ್ ರೆಲ್ಮ್ನಲ್ಲಿ ಇದೆ. ಅದಕ್ಕೆ ಒಂದು ಗಾರ್ಡಿಯನ್ಸ್ ಎಲ್ಲ ಇರುತ್ತೆ, ಲೈಕ್ ಆರ್ಕೇಂಜಲ್ಸ್ ಇರುತ್ತೆ, ದೆನ್ ಹೈಯರ್ ಬೀಯಿಂಗ್ಸ್ ಇರುತ್ತೆ, ಅಸೆಂಡೆಡ್ ಮಾಸ್ಟರ್ಸ್ ಇರ್ತಾರೆ, ಯಾರು ಗಾರ್ಡ್ ಮಾಡ್ತಾರೆ ಅದು.
ಸೊ ಅದನ್ನಲ್ಲಿ ನಮ್ದು ಓಟ್ಸ್ ಆ್ಯಂಡ್ ವೌಸ್ ನಮ್ದು ಎಲ್ಲ ಜನ್ಮದ್ದು ರೆಕಾರ್ಡ್ ಅದ್ನಲ್ಲಿ ಇದೆ ನಮ್ದು. ಲೈಕ್ ಫಾರ್ ಎಕ್ಸಾಂಪಲ್ ಮೈ ರೆಕಾರ್ಡ್, ಯೋರ್ ರೆಕಾರ್ಡ್. ಸೊ ಎವ್ರಿ ಪರ್ಸನ್ಸ್ ರೆಕಾರ್ಡ್ ಆರ್ ಆಕಾಶಿಕ್ ರೆಲ್ಮ್ನಲ್ಲಿ, ಆಕಾಶಿಕ್ ಲೈಬ್ರರಿನಲ್ಲಿ ಎಲ್ಲದು ರೆಕಾರ್ಡ್ ಇರುತ್ತೆ. ಸೊ ನಾವು ಏನಾದರೂ ಕ್ಲಿಯರ್ ಮಾಡಬೇಕಂದ್ರೆ ಸಮಥಿಂಗ್ ದಟ್ ಈಸ್ ಜಸ್ಟ್ ಸ್ಟಕ್ ಇನ್ ಅವರ್ ಲೈಫ್, ಅದು ಕ್ಲಿಯರ್ ಮಾಡಬೇಕಂದ್ರೆ ಆಕಾಶಿಕ್ ರೆಲ್ಮ್ನಲ್ಲಿ ಮಾಡ್ಬೋದು. ಓಟ್ಸ್ ಆ್ಯಂಡ್ ವಾವ್ಸ್ ಕ್ಲಿಯರ್ ಮಾಡಬೇಕಂದ್ರೆ ದಟ್ ಮೀನ್ಸ್ ಪ್ರಾಮಿಸಸ್ ಕ್ಲಿಯರ್ ಮಾಡಬೇಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಬೋದು. ದೆನ್ ಸಡನ್ಲಿ ಯು ನೋಟಿಸ್ ಇನ್ ಯೋರ್ ರಿಯಾಲಿಟಿ ಎಲ್ಲ ಇಸ್ ಗೋಯಿಂಗ್ ರಿಯಲಿ ಗ್ರೇಟ್, ಸ್ಮೂತ್ ಆಗ್ತಾ ಇದೆ. ಸಮ್ಟೈಮ್ಸ್ ಇಟ್ ಈಸ್ ಒನ್ ಪಿನ್, ಲೈಕ್ ಇಮ್ಯಾಜಿನ್ ಲೈಕ್ ಒನ್ ಪಿನ್ ಇಸ್ ಸ್ಟಕ್ ಓವರ್ ದೇರ್ ಆ್ಯಂಡ್ ದಟ್ ಈಸ್ ಹರ್ಟಿಂಗ್ ಯು ಓವರ್ ಹಿಯರ್. ಬಿಕಾಸ್ ನಿಮ್ಮದು ಆತ್ಮದು ರೆಕಾರ್ಡ್ನಲ್ಲಿ ಅದು ಇದೆ. ದ ಥಿಂಗ್ಸ್ ದಟ್ ಯು ಕೆನಾಟ್ ರಿಮೂವ್ ಇನ್ ಯೋರ್ ಆಕಾಶಿಕ್ ರೆಕಾರ್ಡ್ಸ್ ಇಸ್ ಯೋರ್ ಲರ್ನಿಂಗ್ ಲೆಸನ್ಸ್, ಯೋರ್ ಲೈಫ್ ಲೆಸನ್ಸ್. ನಮ್ದು ಒಂದು ಕರಿಕ್ಯುಲಮ್ ಇದೆ ಈ ಜನ್ಮನಲ್ಲಿ. ನಾವೊಂದು ಕರಿಕ್ಯುಲಮ್ ಆ್ಯಂಡ್ ಸರ್ಟನ್ ಲೆಸನ್ಸ್ ನಾವು ಓದಬೇಕು. ಇಟ್ಸ್ ಲೈಕ್ ನಾವು ಸ್ಕೂಲ್ ಹೋಗ್ತೀವಿ ಏನಕ್ಕೆ? ನಾಟ್ ಟು ಸಫರ್, ನಾಟ್ ಟು ಫೇಲ್, ನಾಟ್ ಟು all this. You go there to learn. You're going there to not only learn your material, you're going there to learn some lessons. You're going there to master ಏನಾದರೂ ಒಂದು ಈ ಸಬ್ಜೆಕ್ಟ್ನಲ್ಲಿ you go there to, yeah, you're going there to ಏನಾದರೂ ಒಂದು ಕಲಿಯೋಕ್ಕೆ. ಲೈಫ್ ಕೂಡ ಒಂದು ಸ್ಕೂಲ್ ಥರ ಇದೆ, ಒಂದು ಕಾಲೇಜ್ ಥರ, ಒಂದು ಯೂನಿವರ್ಸಿಟಿ ಥರ, ವಿಚ್ ಗಿವ್ಸ್ ಯು ಒನ್ ಹೋಲ್ ಲಾಟ್ ಆಫ್ ಲೆಸನ್ಸ್ ಒನ್ ಆಫ್ಟರ್ ಅನದರ್. ಆ್ಯಂಡ್ ವಿ ಹ್ಯಾವ್ ಮೋಸ್ಟ್ಲಿ ಚೋಸನ್ ಅವರ್ ಲೆಸನ್ಸ್. ನಾವೇ ಚೂಸ್ ಮಾಡಿರ್ತೀವಿ ನಮಗೆ ಏನು ಲೆಸನ್ ಲರ್ನ್ ಮಾಡಬೇಕು ಬೇಸ್ಡ್ ಆನ್ ಅವರ್ ಪ್ರೀವಿಯಸ್ ಲೈಫ್ ಟೈಮ್. ಸೊ ವಿ ಸೇ ಓಕೆ ಐ ವಾಂಟ್ ಲರ್ನ್ ದಿಸ್ ಲೆಸನ್, ಓಕೆ ಚಲೋ ದಿಸ್ ಆಲ್ಸೋ ಐ ಡು, ಚಲೋ ದಿಸ್ ಆಲ್ಸೋ ಓಕೆ ಇದು ಕೂಡ ನಾನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಸೊ ವಿ ಓನ್ಲಿ ಟೇಕ್ ಆನ್ ದಿಸ್ ಟಫ್ ಕರಿಕ್ಯುಲಮ್ ಆ್ಯಂಡ್ ಅದಾದಮೇಲೆ ನಾವು ಹೇಳ್ತೀವಿ ಯಾಕೆ ನಾನು ಸಫರ್ ಮಾಡ್ತಾ ಇದ್ದೀನಿ, ಓ ಮೈ ಗಾಡ್. ಸೊ ವಿ ಥಿಂಕ್ ವಿ ಆರ್ ಸಫರಿಂಗ್ ಬಿಕಾಸ್ ಆರ್ ಲೈಫ್ ಇಸ್ ಟಫ್, ಆರ್ ನಮ್ಮದು ಲರ್ನಿಂಗ್ ಲೆಸನ್ಸ್ ತುಂಬ ಟಫ್ ಇದೆ ಬಿಕಾಸ್ somebody up there is sitting and punishing us. ದೇವರು ನಮಗೆ ಕೂತ್ಕೊಂಡ್ಬಿಟ್ಟು ಪನಿಷ್ ಮಾಡ್ತಾ ಇದ್ದಾರೆ, ದಂಡ ಕೊಡ್ತಾ ಇದ್ದಾರೆ. ಅದೆಲ್ಲ ನಮ್ದೇ ಕರ್ಮ. ಇದು ನಾಟ್ ಓನ್ಲಿ, ಇಟ್ಸ್ ನಾಟ್ ಜಸ್ಟ್ ಕರ್ಮ, ಇಟ್ ಈಸ್ ಲೈಕ್ ಐ ವಾಂಟ್ ಟು ಗೋ ಥ್ರೂ ದಿಸ್ ಎಕ್ಸ್ಪೀರಿಯನ್ಸ್. ಟು ಇವಾಲ್ವ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಸೋಲ್ಸ್ ಎವಲ್ಯೂಷನ್ಗೆ ನೆಕ್ಸ್ಟ್ ಲೆವೆಲ್ನಲ್ಲಿ ಹೋಗೋಕ್ಕೆ ಇಟ್ಸ್ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಹೋಗಬೇಕಂದ್ರೆ ನಾನು ಅದೇ ಎಕ್ಸಾಮ್ ಮಾಡಬೇಕು. 9th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಹೋಗ್ಬೇಕಂದ್ರೆ ಅದು 9th ಸ್ಟ್ಯಾಂಡರ್ಡ್ದು ಎಕ್ಸಾಮ್ ಮಾಡಲೇಬೇಕು. ಸೊ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್ ಯು ಹ್ಯಾವ್ ಟು ಗೋ ಥ್ರೂ ದೋಸ್ ಟೆಸ್ಟ್ಸ್ ಆ್ಯಂಡ್ ಲೈಫ್ ಲೆಸನ್ಸ್. ಆ್ಯಂಡ್ ನಾವೇ ಡಿಸೈಡ್ ಮಾಡಿರ್ತೀವಿ ನನಗೆ ಹ್ಯೂಮನ್ ಇದನ್ನಲ್ಲಿ ಜನ್ಮ ಬೇಕು, ಯಾಕೆ ನಾನು ಈ ಲೆವೆಲಿಂದ ಈ ಲೆವೆಲ್ ಹೋಗಬೇಕು, ನನಗೆ ಈ ಎಲ್ಲ ಲರ್ನಿಂಗ್ ಲೆಸನ್ಸ್ ಕಲ್ತ್ಕೋಬೇಕಂದ್ರೆ ನನಗೆ ಈ ಥರ ಫ್ಯಾಮ್ಲಿ ಬೇಕು, ಈ ಥರ ಕಂಟ್ರಿನಲ್ಲಿ ನಾನು ಜನ್ಮ ಆಗಬೇಕು. ನಾವು ಕೂತ್ಕೊಂಡ್ಬಿಟ್ಟು ಅದು ಎಲ್ಲ ಚಾಯ್ಸಸ್ ಮಾಡ್ತೀವಿ, ಯಾಕೆ ನಾವು ಕಂಟ್ರೋಲ್ನಲ್ಲಿ ಇದ್ದೀವಿ. ನಮಗೆ ಏನು ಜನ್ಮ ಬೇಕು, ನಮಗೆ ಏನು ಕಲ್ತ್ಕೋಬೇಕು, ಆ್ಯಂಡ್ ಆಫ್ಟರ್ ದಟ್ ವಿ ಕಮ್ ಆ್ಯಂಡ್ ನಾವು ಎಲ್ಲ ಮರ್ತೋಗ್ಬಿಡ್ತೀವಿ. ಬಟ್ ಅದು ನಾವೇ ಡಿಸೈಡ್ ಮಾಡ್ಕೊಂಡಿರ್ತೀವಿ ಮೋಸ್ಟ್ಲಿ. ಎಸ್, some of it is like okay this is the curriculum for you. Do you want, you get a choice to choose nimge yen lessons learn ಮಾಡಬೇಕು. no I don't want to learn this no not this. But mostly souls decide their own life lessons before they are born, even their own parents. ಎಸ್ ಮ್ಯಾಮ್, ನೀವು ಸೋಲ್ಸ್ ಅಂತ ಹೇಳ್ತಿದ್ರೆ ಈಗ ನನಗೊಂದು ಔಟ್ ಆಫ್ ದ ಬಾಕ್ಸ್ ಇದು ಕ್ವೆಶನ್. ಈಗ ನಾವು ಸತ್ತ ಹೋದ್ಮೇಲೆ ಅದ್ರ ಮಧ್ಯೆ ನಮಗೆ ಇನ್ನೊಂದು ಜನ್ಮ ತಗೊಳಕ್ಕೆ ಏನಾದ್ರು ಟೈಮ್ ಇರುತ್ತಾ? ಆ ಟೈಮಲ್ಲಿ ಈ ಸೋಲ್ಸ್ ಏನಾಗುತ್ತೆ ಅನ್ನೋ ಡಿಸೈಡ್ ಆಗುತ್ತಾ? ಸೊ ಅದು ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಓಕೆ, ಅದು ನಾವು ಇಮಿಡಿಯೇಟ್ಲಿ ಜನ್ಮ ತಗೋಬೋದು, ದಟ್ ಐ ಡೋಂಟ್ ನೋ. ನಾವು ಹೋಗೋದಾದ್ಮೇಲೆ ಬಂದ್ಬಿಟ್ಟು ನಿಮಗೆ ಹೇಳ್ತೀನಿ ಏನಾಗತ್ತೆ. ಬಟ್ ಐ ಡೋಂಟ್ ನೋ ದ ಎಕ್ಸಾಕ್ಟ್ ಕರಿಕ್ಯುಲಮ್ ಏನಾಗತ್ತೆ. ನೀವು ಈ ಥರ ಪ್ರಮೋಷನ್ ಹಾಕಿಬಿಟ್ರೆ ಮೀನ್ಸ್ ದಟ್ ಈ ಜನ್ಮ ಫಿನಿಶ್ ಆಗಿಬಿಟ್ರೆ ಅವಾಗ ಇಷ್ಟು ಟೈಮ್ ವೇಟ್ ಮಾಡಬೇಕು. ನೀವು ಡಿಸೈಡ್ ಮಾಡ್ತೀರ ನಿಮಗೆ ಇನ್ನೊಂದು ಜನ್ಮ ಬೇಕು, ಇಲ್ಲಾಂದರೆ ನೀವು ಮಾಡಲ್ಲ ಇನ್ನೊಂದು ಜನ್ಮ. ಐ ಆಮ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್ ಆಫ್ ದ್ಯಾಟ್. ಅದು ಮೋಸ್ಟ್ ಇನ್ಫಾರ್ಮೇಷನ್ ಯಾವುದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅದು ನಾನು ಆಲ್ಸೋ ಮೆಡಿಟೇಷನ್ನಲ್ಲಿ ಚಾನೆಲ್ ಮಾಡ್ತೀನಿ. ನಾನು ಚಾನೆಲ್ ಮಾಡೋದು ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಪ್ರಶ್ನೆ ಇದೆ, ನನಗೆ ಅದು ಉತ್ತರ ಗೊತ್ತಿಲ್ಲ. ನನ್ನ ಹತ್ರ ಏನು ಯಾರು ಗುರು ಇಲ್ಲ. ನನ್ನ ಹತ್ರ ಒಂದು ಡೇಟಿ ಇದೆ. ಲೈಕ್ ಹೌ ಎವ್ರಿ ಪರ್ಸನ್ ಹ್ಯಾಸ್ ದೇ ಗುರು, ನನಗೆ ಒಂದು ಡೇಟಿ ಇದೆ. ಸೊ ಇದು ನಮ್ಮದು ಟೆಂಪಲ್, ದಿಸ್ ಡೇಟಿ ಟೆಂಪಲ್. ಲೈಕ್ ದ ಮೂವಿ ಕಾಂತಾರ ನೀವು ನೋಡಿದ್ದೀರಾ, ದೇರ್ಸ್ ಅ ಡೇಟಿ, ದೇರ್ ಇಸ್ ಅ ದೈವ. ಸೊ ಲೈಕ್ ಯಾವಾಗ ನನಗೆ ಕ್ವೆಶನ್ಸ್ ಇದೆ, ನಾನು ಮೆಡಿಟೇಷನ್ನಲ್ಲಿ ಅವ್ರಿಗೆ ಕೇಳೋದು an answer for that. But there's no formula ಹೇಳೋದು ಕೆ 5 ನಿಮಿಷ ಆಗುತ್ತೆ ಯಾ 3 ವರ್ಷ ಆಗುತ್ತೆ ಯಾ ನಮ್ಮದು, ದಟ್ ಐ ಡೋಂಟ್ ಹ್ಯಾವ್ ಕ್ಲಾರಿಟಿ.
ಮ್ಯಾಮ್ ನೀವು ಹೇಳ್ತಿದ್ರಿ ಮ್ಯಾನಿಫೆಸ್ಟೇಷನ್ ಆಯಿತು ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಹೇಗೆ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಇನ್ನೊಂದ್ರು ಕೆಲವೊಂದ್ಸಲಿ ವರ್ಕ್ ಆಗಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ನಾವು ಏನೇನೋ ಮಾಡ್ತೀವಿ, ಬರಿತೀವಿ, 10 ಸಲ ಬರಿತೀವಿ, ಅದನ್ನೇ ರಿಪೀಟೆಡ್ಲಿ ಹೇಳ್ತೀವಿ, ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ಕೋತೀವಿ, ಕ್ರಿಸ್ಟಲ್ಸ್ ಹಾಕೋತೀವಿ, ಬಟ್ ನಮಗೆ ವರ್ಕ್ ಆಗಲ್ಲ. ಯಾಕೆ ಯಾಕೆ ಮ್ಯಾಮ್? ಬಿಕಾಸ್ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಆಸ್ ಸಿಂಪಲ್ ಆಸ್ ನಾನು ರೈಸ್ ಹಾಕ್ತಾ ಇದ್ದೀನಿ, ನೀರು ಹಾಕ್ತಾ ಇದ್ದೀನಿ, ಅದು ರೈಸ್ ಹಾಕಬೇಕು. ಇಟ್ಸ್ ನಾಟ್ ಆಸ್ ಸಿಂಪಲ್ ಆಸ್ ಒಂದು ಸಾಂಬಾರ್ ಮಾಡೋದು. ಇಟ್ಸ್ ನಾಟ್ ಆಸ್ ಸಿಂಪಲ್ ಆಸ್ ದ್ಯಾಟ್ ಆ್ಯಂಡ್ ಸಮ್ ಟೈಮ್ಸ್ ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಇಟ್ ಡಿಪೆಂಡ್ಸ್ ನಿಮ್ಮದು ಏನು ಮ್ಯಾನಿಫೆಸ್ಟೇಷನ್ ಇದೆ, ನಿಮ್ಮದು ಎನರ್ಜಿ ಹೇಗಿದೆ, ನಿಮ್ಮದು ಲೈಫ್ನಲ್ಲಿ ನೀವೆಷ್ಟು ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇದ್ದೀರಾ, ನಿಮ್ಮದು ಮ್ಯಾನಿಫೆಸ್ಟೇಷನ್ನಲ್ಲಿ. ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೀನಿ. ನಾವು ವೆನ್ ಐ ಲುಕ್ ಎಟ್ ಮೈ ಸೆಲ್ಫ್ ಐ ಥಿಂಕ್ ದಟ್ ನನ್ನ ಮೇಲೆ ಇಲ್ಲಿ ಗೋಬರ್ ಇದೆ, ಇಲ್ಲಿ ಏನಾದರೂ ಡಸ್ಟ್ ಇದೆ, ಇಲ್ಲಿ ಏನಾದರೂ ಕಚರ ಇದೆ, ಇಲ್ಲಿ ಏನಾದರೂ ಸಮ್ ಗಾರ್ಬೇಜ್ ನಾನು ತಗೊಂಡ್ಬಿಟ್ಟು ಐ ಥಿಂಕ್ ದಟ್ ಐ ಆಮ್ ಗೋಯಿಂಗ್ ಟು ಕುಕ್ ಖೀರ್ ಪಾಯಸಮ್. ಸೊ ಇಟ್ಸ್ ಲೈಕ್ ವಿತ್ ಆಲ್ ದಟ್ ಎನರ್ಜಿ ನಾನು ಏನಾದರೂ ಒಂದು ಒಳ್ಳೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಟ್ರೈಂಗ್ ಟು ಮೇಕ್ ಪಾಯಸಮ್ ಖೀರ್ ಆ್ಯಂಡ್ ನಾನು ಅದರಲ್ಲಿ ವಿನಿಗರ್ ಹಾಕ್ತಾ ಇದ್ದೀನಿ, ಅದು ಫಟ್ ಆಗುತ್ತೆ. ಕರೆಕ್ಟ್? ಸೊ ವಾಟ್ ಹ್ಯಾಪನ್ಸ್ ಇಸ್ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಫ್ಯಾಕ್ಟರ್ಸ್ ಇದೆ. ದ ಫಸ್ಟ್ ಫ್ಯಾಕ್ಟರ್ ಇನ್ ಮ್ಯಾನಿಫೆಸ್ಟೇಷನ್ ಇಸ್ ನಮ್ಮದು ಎನರ್ಜಿ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ನೇ ಆಗ್ತಾ ಇಲ್ಲ. ಮೋಸ್ಟ್ ಪೀಪಲ್ ಅದು ಮಿಸ್ ಮಾಡ್ತಾರೆ. 99.9% ಆಫ್ ದ ಪೀಪಲ್ ಯಾರು ನಮ್ಮದು ಸೆಂಟರ್ನಲ್ಲಿ ಬರ್ತಾರೆ, ನಮ್ಮದು ಒಂದು ಟೀಮ್ ಇದೆ, ಎಲ್ಲರೂ ಕನ್ಸಲ್ಟೇಷನ್ ಎಲ್ಲ ಮಾಡೋಕ್ಕೆ, ಮೈ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬಿಕಮ್ ಮೈ ಟೀಮ್ ಮೆಂಬರ್ಸ್, ಅವ್ರದ್ದು ಕ್ಲೈಂಟ್ಸ್ ಕೂಡ ನಾನು ಕಾಮನ್ ಆಗಿ ನಾನು ನೋಡ್ತೀನಿ ಕಿ ಇನ್ ಮ್ಯಾನಿಫೆಸ್ಟೇಷನ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್, ನೀವು ಯಾವುದು ದಿನದಲ್ಲಿ ನೀವು ಬೆಸ್ಟ್ ದಿನ ಡ್ಯೂರಿಂಗ್ ಕುಂಭಮೇಳ ಬೆಸ್ಟ್ ಡೇ ಆಫ್ ದ ಹೋಲ್ ಥಿಂಗ್ ನೀವು ಏನಾದರೂ ಮಾಡಿ, ಬಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಇಲ್ಲಿ ಇದೆ ಅವ್ರು ನೀವು ಇಲ್ಲಿದ್ದೀರ ಅಂದರೆ ನಿಮ್ಗೆ ಅದು ರೀಚ್ ಆಗಲ್ಲ. ಮೋಸ್ಟ್ ಆಫನ್ಲಿ ಈ ಲೆವೆಲೇ ಮ್ಯಾಚ್ ಆಗ್ತಾ ಇಲ್ಲ. ಫಸ್ಟು ಇದು ಬಿಲ್ಡಿಂಗ್ನಲ್ಲಿ, ನೀವು ಬಿಲ್ಡಿಂಗ್ನಲ್ಲಿ ಲಿಫ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗಬೇಕು, ಆವಾಗ ಇದು ನಿಮ್ಮ ಹತ್ರ ಬರುತ್ತೆ. ಸೊ ಆ್ಯಸ್ ಸಿಂಪಲ್ ಆಸ್ ನಿಮ್ಮದು ಫ್ರೀಕ್ವೆನ್ಸಿ ಇಲ್ಲಿ ಇದೆ. ಸೊ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಲೈಕ್ ಅ ಕ್ವಿಕ್ ಫಿಕ್ಸ್ ಕೆ ನಾನು ಒಂದು ಟ್ಯಾಬ್ಲೆಟ್ ತೊಗೊತೀನಿ ಆರ್ ಸಡನ್ಲಿ ನಾನು ಇಲ್ಲಿಂದ ಇಲ್ಲಿ ಹೋಗ್ಬಿಡ್ತೀನಿ. ದಿಸ್ ಟೇಕ್ಸ್ ವರ್ಕ್. ಇಟ್ಸ್ ಲೈಕ್ ಲೂಸಿಂಗ್ ವೇಟ್. ಇವಾಗ ನಾವು ವೇಟ್ ಲಾಸ್ ಮಾಡಬೇಕಂದ್ರೆ ಒಂದಿನ ಜಿಮ್ ಹೋಗ್ಬಿಟ್ಟು ನನಗೆ ಕಮ್ಮಿ ಆಗಿಬಿಟ್ಟಿದೆ, ಅದು ಹಾಗಲ್ಲ. ನಾವು ಡೈಲಿ ನಾವು ಎಕ್ಸಸೈಸ್ ಮಾಡಿದ್ರೆ, ಇಲ್ಲಾಂದರೆ 3 times a week ವಾಕಿಂಗ್ ಮಾಡಬೇಕು, ಡಯಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ, ಲೀವ್ ಆಲ್ ದ ಟಾಕ್ಸಿಕ್ ಫುಡ್, ಡೂ ಡಿಟಾಕ್ಸ್, ಡೋಂಟ್ ಈಟ್ ಗ್ಲೂಟೆನ್, ಡೂ ದಿಸ್, ಡೂ ದ್ಯಾಟ್, ಡೋಂಟ್ ಈಟ್ ದಿಸ್, ಡ್ರಿಂಕ್ ದ್ಯಾಟ್, ಡೋಂಟ್ ಡ್ರಿಂಕ್ ದಿಸ್. 100 things ಆರ್ ದೇರ್ ವಿಚ್ ಆರ್ ನಾಟ್ ಅಬೌಟ್ ಲೈಕ್ ಡಯಟಿಂಗ್ ಆರ್ ನಾವು ನಮ್ಮ ಬಾಡಿಗೆ ಡಿಪ್ರೈವ್ ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ಜಸ್ಟ್ ಈಟಿಂಗ್ ಕರೆಕ್ಟ್ಲಿ. ಇಟ್ಸ್ ಈಟಿಂಗ್ ಕ್ಲೀನ್ ಫುಡ್. ಯು ಕೀಪ್ ಎಕ್ಸಸೈಸಿಂಗ್, ಯು ಡೂ ಆಲ್ ದಟ್, ಯು ವಿಲ್ ರೀಚ್ ಹಿಯರ್. Then you will say, okay, I can fit into these clothes. So manifestation is as simple as saying, I want to fit into sanna kapda, okay? But I'm not doing the work to reach there. Okay. I'm just expecting that somehow one day somebody will come, ಒಂದು ಪಿನ್ ಹಾಕ್ತಾರೆ ನನ್ನ ಒಳಗಡೆ, ನಮ್ದೆಲ್ಲ ಗ್ಯಾಸ್ ಹೋಗ್ಬಿಡುತ್ತೆ and I'm going to become thin and reach here. No. It takes work to reach here. What is that work? First things first is ನಮ್ಮದು ಟ್ರಾಮಾ, ನಮ್ಮದು ಚೈಲ್ಡ್ಹುಡ್ ಟ್ರಾಮಾ, ನಮ್ಮದು ಲೈಫ್ದು ಟ್ರಾಮಾ creates lot of negative beliefs, creates lot of coping mechanisms. Now imagine ನಾನು ಇಲ್ಲಿ ಇದ್ದೀನಿ and ನಂದು past ಇಲ್ಲಿ ಇದೆ. So there is one Sheila here in the present today and there is one Sheila in the past. Okay. Now this Sheila in the past is not healed, has gone through trauma. Okay, so everyone has gone through trauma. Let's face it. ಎಲ್ಲರೂ ಟ್ರಾಮಾ ನೋಡಿದ್ದಾರೆ, ಎಲ್ಲರೂ ಧೋಕಾ ತಗೊಂಡಿದ್ದಾರೆ, ಲೈಕ್ ಚೀಟಿಂಗ್ ತಗೊಂಡಿದ್ದಾರೆ, ಎಲ್ಲರೂ ಹಾರ್ಟ್ ಏಕ್ ತಗೊಂಡಿದ್ದಾರೆ, ಎಲ್ಲರೂ ಫೇಲಿಯರ್ ನೋಡಿದ್ದಾರೆ, ಭಯ ನೋಡಿದ್ದಾರೆ, ರಾಕ್ ಬಾಟಮ್ ಹಿಟ್ ಮಾಡಿದ್ದಾರೆ. ವೆದರ್ ಇಟ್ ವಾಸ್ ಡ್ಯೂರಿಂಗ್ ಕೋವಿಡ್, ಬಿಫೋರ್ ದ್ಯಾಟ್ ಲೂಸಿಂಗ್ ಅ ಜಾಬ್, ಲೂಸಿಂಗ್ ಅ ಲವ್ಡ್ ಒನ್, ಲೂಸಿಂಗ್ ಅ ಪೆಟ್, parents not taking care of you, parents. Sometimes the trauma is not what people did to you. Many people have gone through abuse. Our parents ಅವ್ರಿಗೆ ಹಿಟ್ ಮಾಡ್ತಾರೆ. ಸೊ ರೂಲ್ಸ್ ಆಫ್ ಪೇರೆಂಟಿಂಗ್ ಆಲ್ಸೋ ಡಿಫ್ರೆಂಟ್ ಇತ್ತು. ಸೊ ಸಮಟೈಮ್ಸ್ ಇಟ್ಸ್ ದ ಟ್ರಾಮಾ ಇಸ್ ನಾಟ್ ಯಾರು ನನಗೆ ಏನು ಮಾಡಿದ್ದಾರೆ, ಬಟ್ ಸಮಟೈಮ್ಸ್ ನನಗೆ ಅದು ಆಸೆ ಸಿಕ್ಕಿಲ್ಲ, ನನಗೆ ಆ ಟೆನ್ಷನ್ ಚಿಕ್ಕನಲ್ಲಿ ಸಿಕ್ಕಿಲ್ಲ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಟ್ರಾಮಾ. Unmet needs are also trauma. So this is the current version of Sheila, who's great, who's phenomenal, who's flying, who's happy. But this version of Sheila is in the past.
ಈ version of Sheila is the unhealed version of Sheila. There is one Dara, one cord connecting these two Sheilas, correct? Because even though I'm sitting here, that Sheila is still there within me. So imagine this Sheila is always going to pull this Sheila back. One Dara, one rope jote, inge adu ilita ide. So always remember that your present self, whoever you are, there is one version of you inside of you, inside your mind, that is unhealed. Okay. And we think ನಾವು ಅದು ಕಾರ್ಪೆಟ್ ಕೆಳಗಡೆ ನಾವು ಹಾಕ್ಬಿಟ್ಟು ಅದಕ್ಕೆ ಕ್ವಯಟ್ ಮಾಡಿಬಿಟ್ಟು ಸೈಲೆಂಟ್ ಮಾಡಿಬಿಟ್ಟು ನೋ 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 ನಥಿಂಗ್ ಅದು ಏನೂ ಇಲ್ಲ, ಅದು ನಾನು ಕಮ್ ಆನ್ ಐ ಆಮ್ ಸ್ಟ್ರಾಂಗರ್ ದೆನ್ ದಿಸ್ ಅದೆಲ್ಲ ಹೇಳಿಬಿಟ್ಟು ವಿ ಥಿಂಕ್ ವಿ ಕ್ಯಾನ್ ಶವ್ ಇಟ್ ಅಂಡರ್ ದ ಕಾರ್ಪೆಟ್. ಅದು ನಮಗೆ ಎಫೆಕ್ಟ್ ಆಗಲ್ಲ. ಬಟ್ ದಟ್ ಇಸ್ ಕಾನ್ಸ್ಟೆಂಟ್ಲಿ ಪುಲ್ಲಿಂಗ್ ಅಟ್ ಯು. That is why sometimes when you're doing something, when you're facing something, suddenly you get triggered. ಯಾರು ನಿಮ್ಗೆ ಏನಾದರೂ ಹೇಳಿದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಬೇರೆಯವ್ರಿಗೆ ಬೇಜಾರಾಗಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ somebody says, you know, you're very silly, or you are very something. Okay, you're dumb. Okay, now the same comment that you are dumb will not bother me, will not bother you, will not bother her, will not bother her, but it will bother one person there. How can you say like that? So the same comment doesn't trigger every person same way nalli. Right. What is that trigger inside? That is the unhealed version of you. ಅದು ನಮ್ದು ಗುರು. ಅದು ಒಳಗಡೆಯಿಂದ ನಮಗೆ ಹೇಳ್ತಾ ಇದೆ ನನಗೆ ಸ್ವಲ್ಪ ಅಟೆನ್ಷನ್ ಕೊಡು, ಇದು ನನಗೆ ಸರಿ ಮಾಡು, ನೀನು ನನಗೆ ಕೋಪ ಬರ್ತಾ ಇದೆ, ಇದರಲ್ಲಿ ನನಗೆ ಬೇಜಾರಾಗ್ತಾ ಇದೆ, ನನಗೆ ಡಿಪ್ರೆಷನ್ ಆಗ್ತಾ ಇದೆ, ಪ್ಲೀಸ್ ನನಗೆ ಸ್ವಲ್ಪ attention kodu. So most times the manifestation never works because this is the current version of you, this is the unhealed version of you in your past or childhood or adolescent or whatever that is pulling at this version of you. It does not allow you to go to this new version of you. Understood? Yeah. So that is one of the reasons why manifestation doesn't work. Second reason is, like I told you, the manifestation is here, you are here. You need to raise your frequency. That takes work. What does it take? It takes work with working on your trauma, working on your belief systems. Right. Now belief systems could be because of trauma. I'm not good enough, I'm not worthy enough, I'm not good looking, I'm not worthy, I'm not good, you know, I'm useless. Okay. So these are beliefs we build about ourselves. Second type of belief is the beliefs that other people give us. ನಮಗೆ ನಮ್ಮದು ಆ್ಯಸ್ ವಿ ಗ್ರೋ ಅಪ್ ಬಿಲೀಫ್ ಸಿಸ್ಟಮ್ಸ್ ನಮ್ಮದು ಕಲ್ಚರ್ ಕೂಡ ಕೊಡುತ್ತೆ, ನಮ್ಮದು ಸಿಟಿ ಕೂಡ ಕೊಡುತ್ತೆ, ನಮ್ಮದು ಫ್ಯಾಮಿಲಿ, ನಮ್ಮದು ಕಮ್ಯುನಿಟಿ. ಸಮ್ ಪೀಪಲ್ ವಿಲ್ ಹ್ಯಾವ್ ಬಿಲೀಫ್ ಸಿಸ್ಟಮ್ಸ್ ಲೈಕ್ ಐ ಹ್ಯಾವ್ ಟು ಪುಟ್ ಮೈ ಸ್ವೆಟ್ ಆ್ಯಂಡ್ ಬ್ಲಡ್, ನಮ್ಮದು ರಕ್ತ ಹಾಕಿಬಿಟ್ಟು ಸ್ವೆಟ್ ಹಾಕಬೇಕು, ಆವಾಗನೇ ಅದು ಮನಿ ನನಗೆ ಜೀರ್ಣ ಆಗುತ್ತೆ. ಲೈಕ್ ಐ ವಿಲ್ ಓನ್ಲಿ ಅರ್ನ್ ಫ್ರಮ್ ಮೈ ಸ್ವೆಟ್ ಆ್ಯಂಡ್ ಬ್ಲಡ್. ದೆನ್ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ, ನನಗೆ ಕರೋಡ್ಪತಿ ಆಗಬೇಕು, $1 billion ಬರಬೇಕು. ಹೆಂಗೆ ಬರುತ್ತೆ? ಯಾಕೆ ನಾವು ಕಂಡೀಷನ್ ಹಾಕ್ಬಿಡ್ತೀವಿ, ನನಗೆ ಸ್ವೆಟ್ ಆ್ಯಂಡ್ ಬ್ಲಡ್. ಇವಾಗ ನೀವು ಏನಾದರೂ ರಿಯಲ್ ಎಸ್ಟೇಟ್ ಡೀಲ್ ಆಗಿದ್ರೆ ಅದ್ನಲ್ಲಿ ಸ್ವೆಟ್ಟು ಹೋಗಲ್ಲ, ಅದ್ನಲ್ಲಿ ಬ್ಲಡ್ಡು ಹೋಗಲ್ಲ. ಅದು ಹೇಗೆ ಆಗುತ್ತೆ? ಅವಾಗ ನೀವೇನಾದರೂ ಲಾಟ್ರಿ ಟಿಕೆಟ್ ನೀವು ಬೈ ಮಾಡಿದ್ರೆ ಆವಾಗ ಅದ್ನಲ್ಲಿ ಸ್ವೆಟ್ ಹೋಗಲ್ಲ, ಬ್ಲಡ್ ಹೋಗಲ್ಲ. ಅದೇ ಆವಾಗ ನೀವು ಅದು ಸ್ಟಾಪ್ ಮಾಡ್ತಾ ಇದ್ರಲ್ಲ. ಸೊ ದಟ್ಸ್ ವೈ ವಿ ಲಿವ್ ಇನ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್ ಅ ಕಾನ್ಫ್ಲಿಕ್ಚುವಲ್ ರಿಯಾಲಿಟಿ. ದಟ್ ಮೀನ್ಸ್ ಒಂದು ಸೈಡ್ನಲ್ಲಿ ನಾನು ಹೇಳ್ತೀನಿ, ಓ ಲಕ್ಷ್ಮಿ ಕುಬೇರ ಇಷ್ಟು ಚೆನ್ನಾಗಿದೆ, ದೇವರು. ಬೇರೆ ಸೈಡ್ನಲ್ಲಿ ಓ ನನಗೆ ಸ್ವೆಟ್ ಆ್ಯಂಡ್ ಬ್ಲಡ್ನೇ ಬೇಕು, ಸ್ವೆಟ್ ಆ್ಯಂಡ್ ಬ್ಲಡ್ದು ದುಡ್ಡು ಬೇಕು. ಕರೆಕ್ಟ್ ಮ್ಯಾಮ್. ಇನ್ನೊಂದು ಇಂಟ್ರಪ್ಟ್ ಮಾಡ್ತಿದ್ದೀನಿ. ಇನ್ನೊಂದು ಕ್ವೆಶನ್ ಏನಂದ್ರೆ, ಜನರಲ್ ಇನ್ನೂ ಒಂದು ಥರದೊಂದು ಇಲ್ಯೂಷನ್ ಇದೆ, ಲೈಕ್ ಗುಡ್ ಮನಿ ಬ್ಯಾಡ್ ಮನಿ ಅನ್ನೋ ಅಂಥದ್ದು. ನೀವು ಹೇಳಿದ್ರಲ್ಲ, ಈಗ ಲಾಟ್ರಿ ಬಂದ್ರೆ ಅದು ಬ್ಯಾಡ್ ಮನಿ, ಯಾರ್ದೋ ದುಡ್ಡು, ಅದನ್ನ ತಗೊಂಡ್ರೆ ನಂಗೆ ಎಲ್ಲೋ ಕೆಟ್ಟದಾಗ್ಬಿಡತ್ತೆ ಅನ್ನೋ ಅಂತ. ದಟ್ ಇಸ್ ಆಲ್ಸೋ ಬಿಲೀಫ್. ಸಿ ಯೋರ್ ಥಾಟ್, ಫೀಲಿಂಗ್ ಆ್ಯಂಡ್ ಇಮೋಷನ್ ಕ್ರಿಯೇಟ್ಸ್ ಯೋರ್ ರಿಯಾಲಿಟಿ. ನಾವು ಏನು ನೆನ್ಸ್ಕೊಂತೀವಿ, ನಾವು ಏನು ಬಿಲೀವ್ ಮಾಡ್ತೀವಿ, ಅದೇ ನಮ್ಮದು ರಿಯಾಲಿಟಿ ಕರೆಕ್ಟ್ ಕ್ರಿಯೇಟ್ ಮಾಡ್ತಾರೆ. ಐ ವಿಲ್ ಗಿವ್ ಯು ಒನ್ ಮೋರ್ ಪರ್ಸ್ಪೆಕ್ಟಿವ್ ಆಫ್ ದಟ್. ತುಂಬ ಜನ ಅವ್ರಿಗೆ ಲೈಫ್ನಲ್ಲಿ ಏನು ಒಳ್ಳೆ ಆಗ್ತಾ ಇದೆ, ಅವ್ರು ಅದು ಹೇಳಕ್ಕೆ ಭಯ. ಯಾಕೆ? ಅದು ನಜರ್ ಬರುತ್ತೆ. ಇದು ಕೂಡ ದೃಷ್ಟಿ ಇಸ್ ರಿಯಲ್. ನಾನು ಜನಗೆ ಒಂದು ರಿಚುವಲ್ ಕಲ್ತ್ಕೊಂಡು ಕೊಡ್ತೀನಿ, ವಿಚ್ ಇಸ್ ಕಾಲ್ಡ್ ನಜರ್ ರಿಮೂವಲ್ ರಿಚುವಲ್, ಬೇಲೀಫ್ ರಿಚುವಲ್. ಸೇಮ್ ಥಿಂಗ್. ನಾನು ಅದು ಫ್ರೀನಲ್ಲಿ ಜನಗೆ ನಾನು ಟೀಚ್ ಮಾಡ್ತೀನಿ, ಹೌ ಟು ರಿಮೂವ್ ಯುವರ್ ಓನ್ ನಜರ್ ಇನ್ ಅನ್ ಅಡ್ವಾನ್ಸ್ಡ್ ವೇ, ನಾಟ್ ಸಮ್ ಚಿಲ್ಲರ್ ವೇ, ನಾಟ್ ಲೈಕ್ ಓವರ್ ದ ಕೌಂಟರ್. ಇಟ್ಸ್ ಲೈಕ್ ಪ್ರಾಪರ್ ರಿಚುವಲ್. ಮನೆಯಲ್ಲಿ ಮಾಡ್ಬೋದು, ಅದಕ್ಕೆ ಏನಾದರೂ ಸಾಮಗ್ರಿ ಬೇಕು, ಅವ್ರು ಏನೇನು ಆ್ಯಂಡ್ ಮೋಸ್ಟ್ ಐಟಮ್ಸ್ ಇನ್ ದಟ್ ನಜರ್ ರಿಮೂವಲ್ ನಮ್ಮ ಮನೆಯಲ್ಲಿನೇ ಸಿಕ್ಕತ್ತೆ, ನಮ್ಮ ಕಿಚನ್ನಲ್ಲಿ ಸಿಕ್ಕತ್ತೆ. ಲೈಕ್ ಪೆಪ್ಪರ್, ಕ್ಲೋವ್ಸ್, ದೆನ್ ಗಾರ್ಲಿಕ್, ಅನಿಯನ್ ಸ್ಕಿನ್,
coriander seeds, hing, all those things. ಆ ರಿಚುವಲ್ನಲ್ಲಿ ಹಾಕೋಕ್ಕೆ ಟು ಬರ್ನ್ ಆ್ಯಂಡ್ ಒನ್ ಪರ್ಟಿಕ್ಯುಲರ್ ಸಾಮಗ್ರಿ ಕಮ್ಸ್. ಸೊ ನಾನು ಜನಗೆ ಟೀಚ್ ಮಾಡ್ತೀನಿ ಅದು ಹೇಗೆ ಮಾಡೋದು. ನಾವು ಕೂಡ ನಮ್ಮ ಸೆಂಟರ್ನಲ್ಲಿ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ನಮ್ಮ ಹತ್ರ ಸೈನ್ ಅಪ್ ಮಾಡ್ತಾರೆ ಟು ಗೆಟ್ ನಜರ್ ರಿಮೂವಲ್ ಡನ್. ಸೊ ಒನ್ ಶುಡ್ get nazar removal done, do it themselves, learn it, do it. It's very very good. ಯಾಕೆ nazar is real. ಇವಾಗ ನಾನು ನಿಮ್ಮ ಮೇಲೆ ದೃಷ್ಟಿ ಆಗಿದ್ರೆ ವಾಟ್ ಇಸ್ ದೃಷ್ಟಿ? ದೃಷ್ಟಿ ಇಸ್ ಲೈಕ್ ಮೀ ಥಿಂಕಿಂಗ್ ಬ್ಯಾಡ್ ಆಫ್ ಯು, ಫೀಲಿಂಗ್ ಜೆಲಸ್ ಆಫ್ ಯು. ಇಟ್ಸ್ ಲೈಕ್ ನೆಗೆಟಿವ್ ಎನರ್ಜಿ. ಥಿಂಕ್ ಆಫ್ ಇಟ್ ಲೈಕ್ ಗೋಬರ್, ಲೈಕ್ ರೈಟ್, ಲೈಕ್ ಪಾಟಿ. ಇವಾಗ ನಾನು ಏನಾದರೂ ಗಾರ್ಬೇಜ್ ನನ್ನ ಕೈನಲ್ಲಿ, ಏನೋ ಸ್ಟಿಂಕಿ ಗಾರ್ಬೇಜ್ ನನ್ನ ಕೈನಲ್ಲಿ ಇಟ್ಟರೆ ನಾನು ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ. ನಿಮಗೆ ಅದು ಸ್ಮೆಲ್ ಮಾಡೋಕ್ಕಾಗತ್ತೆ, ನೋಡೋಕ್ಕಾಗತ್ತೆ. ಬಟ್ ದೃಷ್ಟಿ ಸ್ಮೆಲ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸೊ ಒಂದೊಂದು ಜನಗೆ ಅದು ದೇ ಆರ್ ಕ್ಲಾರ್ವಾಯಿಂಟ್ಸ್. ಅವ್ರು ನೋಡ್ತಾರೆ ನಿಮ್ಮ ಆರಾನಲ್ಲಿ, ಓಕೆ ಯು ನೋ ಐ ಕ್ಯಾನ್ ಸಿ ಇಟ್. ಒಂದೊಂದು ಜನ ಫೀಲ್ ಮಾಡ್ತಾರೆ, ಓ ಮೈ ಗಾಡ್ ಯು ಗಾಟ್ ಲಾಟ್ ಆಫ್ ದೃಷ್ಟಿ, ಅವ್ರು ಫೀಲ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಪೀಪಲ್ ಹೂ ಹ್ಯಾವ್ ಲಿಟಲ್ ಪವರ್ಸ್, ಅವ್ರು ನಿಮ್ಗೆ ಹೇಳ್ತಾರೆ, ಓ ಯು ಹ್ಯಾವ್ ಟು ಮಚ್ ದೃಷ್ಟಿ, ಬಿಕಾಸ್ ದೇ ಕ್ಯಾನ್ ಫೀಲ್ ಇಟ್, ದೇ ಹ್ಯಾವ್ ಲಿಟಲ್ ಎಕ್ಸ್ಟ್ರಾ ಪವರ್. ಸೊ ದೃಷ್ಟಿ ಈಸ್ ರಿಯಲ್. ಬಟ್ ನಾವು ಹೋಗ್ಬಿಟ್ಟು ನಮ್ಮದು ಏನಾದರೂ ನಮ್ಮ ಲೈಫ್ನಲ್ಲಿ ಆಗ್ತಾ ಇದೆ ನಾವು ಹೇಳಲ್ಲ ಯಾರಿಗೆ. ಯಾಕೆ? ನಮಗೆ ಭಯ ಅದು ಏನಾದರೂ ಸ್ಪಾಯ್ಲ್ ಆಗುತ್ತೆ. ಸೊ ಜನ ಮೋಸ್ಟ್ಲಿ ಎಲ್ಲರಿಗೂ ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇದು ಇಲ್ಲ, ಇದ್ರು ಅವ್ರು ಹೇಳ್ತಾರೆ ನನ್ನ ಹತ್ರ ಇಲ್ಲ. ಯಾಕೆ? ಜನ ಬಂದ್ಬಿಟ್ಟು ಕೇಳ್ತಾರೆ ಅವ್ರಿಗೆ ನನಗೆ ಸ್ವಲ್ಪ ಕೊಡು, ಹೆಲ್ಪ್ ಕೇಳಕ್ಕೆ. ಹಾಂ, ಸೊ ಅದಕ್ಕೋಸ್ಕರ ಅವರು ಡೌನ್ ಪ್ಲೇ ಮಾಡ್ತಾರೆ. ಆ ಡೌನ್ ಪ್ಲೇ ಮಾಡಿದ್ರೆ ನಿಮ್ಮದು ಫೈನಾನ್ಷಿಯಲ್ ರಿಯಾಲಿಟಿ ಡೌನ್ ಆಗಿಬಿಡುತ್ತೆ. ಇವಾಗ ಜನ ಥಿಂಕ್ ಮಾಡಿದ್ರೆ, ಓ ಮೈ ಗಾಡ್ ದಿಸ್ ಒನ್ ಇಸ್ ಡೂಯಿಂಗ್ ಸೋ ವೆಲ್, ಇದು ಲೈಫ್ ನೋಡು, ಇಷ್ಟು ದುಡ್ಡಿದೆ, ಇದು ಇಷ್ಟು ಹ್ಯಾಪಿ ಇದೆ, ಇದು ಇಷ್ಟು ಲೈಫ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನಾಗ್ತದೆ? ಅವ್ರದ್ದು ಥಾಟ್, ಫೀಲಿಂಗ್ ಆ್ಯಂಡ್ ಇಮೋಷನ್ ಕ್ರಿಯೇಟ್ಸ್ ದ ರಿಯಾಲಿಟಿ. ಕರೆಕ್ಟ್? ಸೊ ಅವ್ರು ಏನು ನೆನ್ಸ್ಕೊತಾ ಇದ್ದಾರೆ? ದೃಷ್ಟಿతో ಹೋಗ್ತಾ ಇದೆ. ಪ್ಲೀಸ್, ನಮ್ಮದು ಕಂಟ್ರಿನಲ್ಲಿ ದೃಷ್ಟಿಯಿಂದ ಏನು ಪರಿಹಾರ ಇಲ್ಲ. ಯು ಓನ್ಲಿ ಹ್ಯಾವ್ ಟು ರಿಮೂವ್ ದೃಷ್ಟಿ ಫಾರ್ ಯೋರ್ ಸೆಲ್ಫ್. That is the only parihara you can do, but you cannot stop somebody from being envious. Okay. Because as a country, we have a scarcity mindset. As a country, not in one thing, as a full country. Right. And that's why people yavaga aache hogtare to US or somewhere else, ಅವ್ರು ಹೇಳ್ತಾರೆ, I think very differently after moving to another city. ಯಾಕೆ? ಅದು collective consciousness energy. ಎಲ್ಲ ಜನ ಆ ಥರ ಥಿಂಕ್ ಮಾಡ್ತದೆ. ಇಟ್ಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ಲ್ಯಾಂಡ್, ಇಟ್ಸ್ ದ ಪ್ರಾಬ್ಲಮ್ ಆಫ್ ಕಲೆಕ್ಟಿವ್. ಎಲ್ಲರ ಜನ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಅ ಕಂಟ್ರಿ ವಿ ಕೆನಾಟ್ ಸ್ಟಾಪ್ ಕಿ ದೃಷ್ಟಿ ಯಾರು ಮಾಡಲ್ಲ, ದೃಷ್ಟಿ ಮಾಡ್ತಾರೆ. ಬಟ್ ಆಲ್ಸೋ ಇಫ್ ದೇ ಆರ್ ಥಿಂಕಿಂಗ್ ಕಿ ವಾವ್ ದಿಸ್ ಒನ್ ಇಸ್ ಸೋ ಲಕ್ಕಿ, ಅವಾಗ ಏನು 100 ಜನ ಥಿಂಕ್ ಮಾಡ್ತಾರೆ, 1,00,000 ಜನ ಥಿಂಕ್ ಮಾಡ್ತಾರೆ, ಓ ಶಿ ಇಸ್ ಸೋ ಲಕ್ಕಿ. ಸೊ ಅದು ಕ್ರಿಯೇಟ್ ಆಗಿರುತ್ತೆ. ಸೊ ದ ಯೂನಿವರ್ಸಲ್ ಫೋರ್ಸಸ್ ಆರ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ನನ್ನ ಲೈಫ್ನಲ್ಲಿ ಹೋಗ್ಬಿಟ್ಟು ನನಗೆ ಇನ್ನೂ ಲಕ್ಕಿ ಮಾಡಿಬಿಡ್ತಾರೆ. ದೃಷ್ಟಿತೋ ಇಸ್ ಕಮಿಂಗ್, ದಟ್ ಈಸ್ ಅ ಬೈ ಪ್ರಾಡಕ್ಟ್. ಅದು ಬರುತ್ತೆ. ನೀವು ಏನಾದರೂ ಮಾಡಿಲ್ಲ ಅಂದರೆ ಕೂಡ ಯಾರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಮೇಲೆ ಕೂಡ ದೃಷ್ಟಿ ಇದೆ. ನಾನು ನಿಜ ಹೇಳ್ತೀನಿ, ನೋ ಒನ್ ಈಸ್ ಸೇವ್ಡ್ ಫ್ರಮ್ ದಟ್. ಯು ಕುಡ್ ಬಿ ಅ ಬಾಲಿವುಡ್ ಸ್ಟಾರ್, or you could be just doing, one 9 to 5 job somewhere and being, receptionist also somewhere. They will also have drishti. Because at whatever level you are in life, you are going to have people nim life nalli, nim family nalli, who are going to put psychic attack on you. So there's no escape from that. But always remember your point of view. ನಾವು ಏನು ಬಿಲೀವ್ ಮಾಡ್ತೀವಿ, ನಾವು ಏನು ಥಿಂಕ್ ಮಾಡ್ತೀವಿ, ಅದು ಕ್ರಿಯೇಟ್ ಹಾಗೆ ಆಗುತ್ತೆ. ಸೊ ನಾವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಯಾವಾಗ ನಾವು ಫೀಲ್ ಮಾಡ್ತೀವಿ ದಿಸ್ ನಾಟ್ ರಿಯಲಿ ಗೋಯಿಂಗ್ ಟು ಕಮ್ ಟ್ರೂ, ಆರ್ ಐ ಡೋಂಟ್ ಥಿಂಕ್, ಆರ್ ಮೇ ಬಿ ಇಟ್ ವೋಂಟ್ ಕಮ್ ಟ್ರೂ, ಆಮ್ ಐ ರಿಯಲಿ ಕೇಪಬಲ್ ಆಫ್ ಇಟ್, ಡು ಐ ಡಿಸರ್ವ್ ಇಟ್, ಆ ಎಲ್ಲ ಥಾಟ್ಸ್ ಬಂದರೆ ಫರ್ಗೆಟ್ ಇಟ್. ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇಟ್. ಡೋಂಟ್ ಡೂ ದ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವೇಸ್ಟ್ ಯುವರ್ ಎನರ್ಜಿ. Do it to something that you actually believe in. Otherwise, ನೀವೇ prepare ಮಾಡಬೇಕು. Go for some transformational coaching to deal with all those belief systems. Right. So what we do, ನಾವು ಏನು ಮಾಡೋದು, there are enough of people on Instagram today giving like, ಎಷ್ಟು ಜನ ಛಾಪ್ ಮಾಡ್ತಾ ಇದ್ದಾರೆ remedies of how to manifest. 1 million techniques are there on YouTube or on Instagram. ಯಾವ ಥರ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಬಟ್ ನೋ ಬಡಿ ಈಸ್ ಟಾಕಿಂಗ್ ಅಬೌಟ್ ಕಿ ನಮ್ಮ ಮ್ಯಾನಿಫೆಸ್ಟೇಷನ್ ಇದು ಟೆಕ್ನಿಕ್ ನಾನು ಮಾಡ್ತಾ ಇದ್ದೀನಿ, ಬಟ್ ಟು ಪ್ರಿಪೇರ್ ಫಾರ್ ದ್ಯಾಟ್, ದಿಸ್ ಮೈಂಡ್ ಸೆಟ್, ದಿಸ್ ಎನರ್ಜಿ, ವೈ ಮೈ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ವರ್ಕಿಂಗ್, ದ್ಯಾಟ್ ನಾವು ಪ್ರಿಪೇರ್ ಮಾಡೋಕ್ಕೆ ಟು ದಿಸ್ ಇಸ್ ಮೈ ಮ್ಯಾನಿಫೆಸ್ಟೇಷನ್ ಟು ಗೋ ಫ್ರಮ್ ಹಿಯರ್ ಟು ಹಿಯರ್. ನೋ ಬಡಿ ಟೆಲ್ಸ್ ಯು, ನೋ ಬಡಿ ಪ್ರಿಪೇರ್ಸ್ ಯು ಫಾರ್ ಲೈಕ್ ನಾನು ಮ್ಯಾರಥಾನ್ ರನ್ ಮಾಡಬೇಕಂದ್ರೆ ಸುಮ್ಮನೆ ಹೋಗ್ಬಿಟ್ಟು ಆ ದಿನದಲ್ಲಿ ರನ್ ಮಾಡೋಕ್ಕಾಗಲ್ಲ. I have to prepare, I have to train my body.
I have to do practice, I have to build my endurance and resistance, everything I have to build so that I can run that marathon. So for anything one has to prepare themselves, and that is something now ನಾನು ಟೀಚ್ ಮಾಡೋದು ಜನಗೆ. How to take yourself energetically, consciously from this level to this level, frequency wise. Because everything is a frequency. Love is a frequency, fear is also a frequency. Love is a frequency here, fear is a frequency here. Now fear itre, doubt itre, kopa itre, depression idre, you're not going to manifest because ನಿಮ್ಮ frequency ಕೆಳಗಡೆ ಬರ್ತಾ ಇದೆ. So a person has to sit with themselves and write down, ಬರಿಬೇಕು. ನನ್ನ ಒಳಗಡೆ ಏನೇನಿದೆ which I'm not willing to acknowledge, which I'm not facing. Is there anger, is there depression, is there low self-esteem, low confidence, ನಾನು ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ದೀನಿ, ಏನೇನು ನಮ್ಮದು ಲೈಫ್ನಲ್ಲಿ ನಮ್ಮದು ವಾಟ್ ಯು ಸೇ ಇನ್ನರ್ ಡಿಮನ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಅದು ಫಸ್ಟ್ ನಾವು ಅದಕ್ಕೆ ಅಡ್ರೆಸ್ ಮಾಡಬೇಕು. After we address those emotions, those belief systems, then you can manifest. Right. Yeah, ma'am. So, ಇನ್ನು ಮ್ಯಾನಿಫೆಸ್ಟೇಷನ್ಗೆ ಬೆಸ್ಟ್ ಡೇಸ್ ಅಂದರೆ ಯಾವ್ದಿರುತ್ತೆ ಮ್ಯಾಮ್, ಯಾವತ್ತು ಮಾಡ್ಬೋದು ಅಂತ? The best days are portal days. Portal days ಅಂದರೆ like 11-11, 12-12, 1-1-1, 1-2-3-4. All these are portal days, number sequences. ಯಾಕೆ ಈ ಡೇಸ್ಗೆ ಅಷ್ಟು ಇಂಪಾರ್ಟೆನ್ಸ್? Because it's like a synchronicity. It's like ಇವಾಗ ನಾನು ರೇಡಿಯೋಗೆ ಕೇಳಬೇಕಂದ್ರೆ ನಾನು ಅದು ಫೈನ್ ಟ್ಯೂನ್ ಮಾಡಿದ್ರೆ 98.3 ಹೋಗಿದ್ರೆ ಅದು ರೇಡಿಯೋ ಸ್ಟೇಷನ್ ಬರುತ್ತೆ, 104 ಮಾಡಿದ್ರೆ ಅದು ರೇಡಿಯೋ ಸ್ಟೇಷನ್ ಬರುತ್ತೆ. ಸೊ ಇಟ್ಸ್ ಲೈಕ್ ಅ ಫ್ರೀಕ್ವೆನ್ಸಿ. ಸೊ ಆ ಡೇಟ್ಸ್ನಲ್ಲಿ ದೆರ್ ಇಸ್ ಅ ಫ್ರೀಕ್ವೆನ್ಸಿ ದಟ್ ಕೈಂಡ್ ಆಫ್ ಅಲೈನ್ಸ್, ದರ್ ಇಸ್ ಅನ್ ಅಲೈನ್ಮೆಂಟ್ ಆಫ್ ಫ್ರೀಕ್ವೆನ್ಸಿ, ಅಲೈನ್ಮೆಂಟ್ ಆಫ್ ಎನರ್ಜಿ. ಸೇಮ್ ಥಿಂಗ್ ಆನ್ ಸ್ಪೆಷಲ್ ಡೇಸ್ ಅಕಾರ್ಡಿಂಗ್ ಟು, ಲೈಕ್ ಫಾರ್ ಎಕ್ಸಾಂಪಲ್ ಫುಲ್ ಮೂನ್. ಫುಲ್ ಮೂನ್ ಇಸ್ ಅ ಡೇ ವೆನ್ ದ ಮೂನ್ದು ಎನರ್ಜಿ ತುಂಬ ಎಕ್ಸಾಲ್ಟೆಡ್ ಇದೆ. ಇಟ್ಸ್ ಲೈಕ್ ವೆರಿ ವೆರಿ ಫರ್ಟೈಲ್. ನಾವು ಏನಾದರೂ ಬೀಜ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಫುಲ್ ಮೂನ್ ಎನರ್ಜಿ ಇಸ್ ವೆರಿ ವೆರಿ ಫರ್ಟೈಲ್. ಹೌ ಡು ಯು ಸೇ, ಇಟ್ಸ್ ಲೈಕ್ ಯಾವಾಗ ನಾವು ಏನಾದರೂ ಗಿಡ ಹಾಕಬೇಕಂದ್ರೆ ಸಾಯಿಲ್ ಫರ್ಟೈಲ್ ಇರಬೇಕಲ್ವಾ, ಅದು ನರಿಶ್ಮೆಂಟ್ ಹಾಕಿ ನೀರು ಹಾಕಿ ಅದಕ್ಕೆ ಪ್ರಿಪೇರ್ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ಸಾಯಿಲ್ ಅದು ಹಾರ್ಡ್ ಆಗಿದ್ರೆ ಹೋಗ್ಬಿಟ್ಟು ಅದರಲ್ಲಿ ಒಂದು ಸೀಡ್ ಆಗಿದ್ರೆ ಸೀಡು ಸತ್ತೋಗುತ್ತೆ, ನಿಮ್ಮ ಸಾಯಿಲು ಹಿಂಗೆ ಕೂತ್ಕೊತದೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ದ ಸಾಯಿಲ್ ಬಿಫೋರ್ ಯು ಪುಟ್ ದ ಸೀಡ್. ಸಿಮಿಲರ್ಲಿ on a day when the energy tumba chanagide, like full moon or portal day, or you're doing it on a collective consciousness day. For example, Dhanteras day. Dhanteras day has significance, but also everyone is in that prosperity mindset. ಹೌದು. That day you should do manifestation. Yake one, the energy of the day is also good because of the certain alignments and it has got some meaning to it. Second reason is that it's collective consciousness, like New Year's day. 31st or 1st is a day ಎಲ್ಲರೂ ರೆಸಲ್ಯೂಷನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ನೆನ್ಸ್ಕೊತಾರೆ, ಓಕೆ ಐ ಆಮ್ ಗೋಯಿಂಗ್ ಟು ಲೆಟ್ ಗೋ ಆಫ್ ಎವ್ರಿಥಿಂಗ್ ಇನ್ ದಿಸ್ ಇಯರ್ ಆ್ಯಂಡ್ ದೆನ್ ನ್ಯೂ ಇಯರ್ ಐ ಆಮ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಿಸ್. ಸೊ ದ ಡೇ ಇಟ್ ಸೆಲ್ಫ್ ಆ್ಯಕ್ಚುಲಿ ಹ್ಯಾಸ್ ನೋ ಮೀನಿಂಗ್. ಅದು ಏನು ಎನರ್ಜಿ ಇಲ್ಲ. ನ್ಯೂ ಇಯರ್ 31st ಇಲ್ಲಾಂದರೆ ಫಸ್ಟು ಏನು ಮೇಜರ್ ಕಾಸ್ಮಿಕ್ ಎನರ್ಜಿ ಏನಿಲ್ಲ. ಬಟ್ ಎಲ್ಲರೂ ಜನ, ಕಲೆಕ್ಟಿವ್ ಜನ, ಲೈಕ್ ಲೆಟ್ಸ್ ಸೇ like 10 crore people at the same time are thinking of something to create something. So it is collective consciousness. That's why you notice that ಯಾವಾಗ ನಾವು ಮೆಡಿಟೇಷನ್ಗೆ ಏನು ಕ್ಯಾಂಪ್ನಲ್ಲಿ ಹೋಗ್ತೀವಿ, ನೀವು ಮೆಡಿಟೇಟ್ ಮಾಡ್ತಾ ಇಲ್ಲ, 1 ಕೋಟಿ ಜನ ಮೆಡಿಟೇಟ್ ಮಾಡ್ತಾ ಇದ್ದಾರೆ, ನೀವು ಅಲ್ಲಿ ಸುಮ್ಮನೆ ಕೂತ್ಕೊತಾ ಇದ್ದೀರಾ. ಅದು ಎಲ್ಲರಿಗೆ ಸ್ವಲ್ಪ ಇಟ್ಸ್ ಲೈಕ್ ಡಿವೈನ್ ಎನರ್ಜಿ ಇಸ್ ಲೈಕ್ ವಾಟರ್, ನೀರು ಥರ ಅವ್ರ ಮೇಲೆ ಹೋಗ್ತಾ ಇದ್ದಾರೆ. ನೀವು ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ಕೂಡ ಅದು ಎನರ್ಜಿ ಬರುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಯಾವಾಗ ತುಂಬ ಜನ ಸೇಮ್ ಥಿಂಗ್ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಮೆಡಿಟೇಷನ್ ಇನ್ ಗ್ರೂಪ್ಸ್, ಮ್ಯಾನಿಫೆಸ್ಟೇಷನ್ ಇನ್ ಗ್ರೂಪ್ಸ್ ಇಸ್ ವೆರಿ ಪವರ್ಫುಲ್. ಲೈಕ್ ನಾನು ಸೆಷನ್ಸ್ ಮಾಡ್ತೀನಿ ಆನ್ ಸ್ಪೆಷಲ್ ಡೇಸ್, ಆನ್ ಪೋರ್ಟಲ್ ಡೇಸ್ ಆರ್ ಆನ್ ಫುಲ್ ಮೂನ್ ಡೇ. ಸೊ ಐ ಡೂ ದೀಸ್, ನಾನು ಸೆಷನ್ಸ್ ಮಾಡ್ತೀನಿ ಆನ್ ಝೂಮ್ ಆ್ಯಂಡ್ ಪೀಪಲ್ ಆಲ್ ಅಕ್ರಾಸ್ ದ ವರ್ಲ್ಡ್ ಜಾಯಿನ್ ಮಾಡ್ತಾರೆ. Now imagine how many people across different parts of the world join ಮಾಡ್ತಾ ಇದ್ದಾರೆ. Imagine that collective consciousness. ಯಾವಾಗ ನಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ, ಸೊ that becomes more powerful. 10 ಜನ ಇದ್ದರೆ ಒಂದು ಲೆವೆಲ್ ಇರುತ್ತೆ, 100 ಜನ ಇದ್ದರೆ ಅದು ತುಂಬ ಪವರ್ಫುಲ್ ಆಗಿಬಿಡುತ್ತೆ. ಬಿಕಾಸ್ ಈವನ್ ಇಫ್ ಇಟ್ ಇಸ್ ಜಸ್ಟ್ 2 people doing the same energy work together, the effect is like 11, 1 or 11. So 1 and 1 becomes like 11. So imagine if there are like 3 people, it's like 111. So always there is a multiplier effect. ಯಾವಾಗಲೂ ಜಾಸ್ತಿ ಜನ ಸೇಮ್
ಯುನೋ ಸ್ಪಿರಿಚುವಲ್ ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡ್ತಾ ಇದ್ದಾರಲ್ವಾ, ಅದು ಎನರ್ಜಿ ಮಲ್ಟಿಪ್ಲೈ ಆಗುತ್ತೆ, ಅಡಿಷನ್ ಆಗಲ್ಲ. ಮ್ಯಾಮ್, ಇನ್ನು 2026 ಬಂದೇ ಬಿಡ್ತು, ಹೊಸ ವರ್ಷಕ್ಕೆ ಬಂದಿದ್ದೀವಿ. ಸೊ 2026 ಹೇಗಿರುತ್ತೆ ಮ್ಯಾಮ್? ಅಂದರೆ ಕಂಪೇರ್ ಟು 2025 ಸಾಕಷ್ಟು ಏರಿಳಿತ ನೋಡಿದ್ದೀವಿ. 2026 ಹೇಗಿರ್ಬೋದು ಅಂತ? ಆ್ಯಕ್ಚುಲಿ 2025 ಒಂದು ಟ್ರಾನ್ಸ್ಫಾರ್ಮೇಷನ್ ಇಯರ್ ಇತ್ತು. ಮೋಸ್ಟ್ ಪೀಪಲ್ ತುಂಬ ನೆಗೆಟಿವ್ ನೋಡಿದ್ದಾರೆ 2025ನಲ್ಲಿ, ಬಿಕಾಸ್ ಇಟ್ ವಾಸ್ ಆಲ್ಸೋ ವೆರಿ ಕಾರ್ಮಿಕ್ ಇಯರ್. ನಂಬರ್ 9 ಇಯರ್ ಅಂದರೆ ನಂಬರ್ 9 ಇಸ್ ಕುಜ, ಇಸ್ ಮಂಗಲ್. ಸೊ ನಂಬರ್ 9ನಲ್ಲಿ ತುಂಬ ಒಂದು ಶೆಡ್ಡಿಂಗ್ ಥರ. And according to the Chinese system also, it was the year of the snake. So like the snake shed skin, in 2025 a lot of things were being removed. Lot of things were being, this was the year, 2025 was the year for removing and letting go of old garbage in your life. Okay. ಏನಾದರೂ ಟ್ರಾಮಾ ಇದು ನಾನು ಏನು ಬಿಗಿನಿಂಗ್ ಆಫ್ ದ ಶೋ ನಾನು ಏನು ಹೇಳಿದೆ, ಟು ವರ್ಕ್ ಆನ್ ಯೋರ್ ಟ್ರಾಮಾ, ವರ್ಕ್ ಆನ್ ಯೋರ್ ಇಮೋಷನ್ಸ್, ಮೈಂಡ್, ಬಿಲೀಫ್. ದಿಸ್ ವಾಸ್ ದ ಇಯರ್ ಟು ಗೆಟ್ ರಿಡ್ ಆಫ್ ಇಟ್. ಬಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಫೆಬ್ರವರಿ ತನಕ ಟೈಮ್ ಇದೆ. ಬಿಕಾಸ್ ಇನ್ ಫೆಬ್ರವರಿ ಒಂದು ಪೀರಿಯಡ್ ಚೇಂಜ್ ಆಗ್ತಾ ಇದೆ. ವಿ ಆರ್ ಗೋಯಿಂಗ್ ಇನ್ ಟು ದ ಇಯರ್ ಆಫ್ ದ ಫೈರ್ ಹಾರ್ಸ್. Fire horse. And it's a 20-year cycle. It is called the period of 9 in feng shui, but it's little different from numerology. Numerology nalli we are entering a number 1 year. Exactly. So number 1 year plus the period of the fire horse is going to be so jackpot, so amazing. Especially 2026 is like a wave. Okay. ಯಾರು ಸರ್ಫಿಂಗ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ಆಸ್ ಇಫ್ ಯುನೋ ಒಂದು ಫೋರ್ಸ್ ಥರ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಈ ಇಯರ್ದು ಎನರ್ಜಿ. ನಾನು ಹೇಳಿದಲ್ವಾ, ಭೂಮಿ ಹ್ಯಾಸ್ ಟು ಬಿ ಪ್ರೆಪ್ಡ್. ಇಟ್ಸ್ ಲೈಕ್ ದಿಸ್ ಇಯರ್ ಇಸ್ ಆಲ್ರೆಡಿ ಗೋಯಿಂಗ್ ಟು ಗಿವ್ ಎಲ್ಲರಿಗೆ ಒಂದು ಆಪರ್ಚುನಿಟಿ, ಒಂದು ಫರ್ಟೈಲ್ ಗ್ರೌಂಡ್, ಒಂದು ಒಳ್ಳೆ ಎನರ್ಜಿ. ಅದು ಆ ಇಯರ್ನಲ್ಲಿ ಯು ನೀಡ್ ಟು ಮೇಕ್ ಶ್ಯೂರ್ ನಿಮ್ಮದು ಏನಾದರೂ ಪೆಂಡಿಂಗ್ ಮ್ಯಾಟರ್ಸ್ ಇದೆ, ಟ್ರಾಮಾ ಇದೆ, ನಿಮ್ಮದು ಬಿಲೀಫ್ ಸಿಸ್ಟಮ್ಸ್ ಇದೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಓಟ್ಸ್ ಆ್ಯಂಡ್ ವಾವ್ಸ್, ಆಕಾಶಿಕ್ ಹೀಲಿಂಗ್ ಏನಾದರೂ ಮಾಡಿ ಎಲ್ಲ ರಿಲೀಸ್ ಮಾಡಬೇಕು. ನಿಮ್ದು ಓಲ್ಡ್ ಅಕೌಂಟ್ ಎಲ್ಲ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ಲೋಸ್ ಮಾಡ್ಬೇಕು, ಅದೆಲ್ಲ ಚಾಪ್ಟರ್ಸ್. ವಾಟ್ ಎವರ್ ಮೇಕ್ಸ್ ಯು ಆಂಗ್ರಿ, ಅಪ್ಸೆಟ್, ಯೋರ್ ಡೌನ್ ಫಾಲ್, ಯೋರ್ ಫೇಲಿಯರ್ಸ್, ನಿಮ್ದು ಏನಾದರೂ ಬಿಲೀಫ್ ಸಿಸ್ಟಮ್ಸ್ ಇದೆ, ನನ್ ಆಫ್ ಇಟ್ ಇಸ್ ಹೆಲ್ಪಿಂಗ್ ಯು. ನೋಡಿ, ಅದೆಲ್ಲ ಭಯ ಇಟ್ಬಿಟ್ಟು ನೀವೇನು ಪಾಸಿಟಿವ್ ಕ್ರಿಯೇಟ್ ಮಾಡಕ್ ಆಗಲ್ಲ. ಸೊ ದಟ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್ ಅಂಡ್ ಹ್ಯಾಸ್ ಟು ಬಿ removed from your system. Fine. That can be removed with akashic healing. That can be removed with hypnotherapy, very very powerful. That can be removed with bay leaf ritual, daily removing of the negative energies in that nazar removal ritual. ನಾನು ಮಾಡೋದು, ಇಲ್ಲಾಂದ್ರೆ ನಾನು ಹೇಳ್ತೀನಿ, ಅದು ನಾವು ಕಲ್ತ್ಕೊಂಡು ಕೊಡೋದು. ನಮ್ಮ ಸೆಂಟರ್ನಲ್ಲಿ ಒಂದು ಜನ ಮಾಡ್ತಾರೆ, ಆರ್ ಜನ ಲರ್ನ್ ಮಾಡ್ಬೋದು. ಸೊ ದೀಸ್ ಆರ್ ಟೆಕ್ನಿಕ್ಸ್ ಟು ರಿಮೂವ್. ಲೈಕ್ ಆಸ್ ಅ transformational spiritual coach, I help people remove all of the things that pull them back. So 2025 was a year of also ನಮಗೆಲ್ಲ ಅದು ಲರ್ನಿಂಗ್ ಲೆಸನ್ಸ್ ಲರ್ನ್ ಮಾಡಬೇಕು. ಏನು ನಮ್ಮ ಲೈಫ್ನಲ್ಲಿ ರಿಲೀಸ್ ಮಾಡಬೇಕು, ಏನು ನಮ್ಮ ಲೈಫ್ನಲ್ಲಿ ಇರಬೇಕು. ಇಟ್ಸ್ ಲೈಕ್ ಇಟ್ ವಾಸ್ ಅ ಕ್ಲೀನ್ ಅಪ್ ಇಯರ್. Now is the year for new beginnings. Is the year to sow your seeds. So whether you are a number 1, number 2, number 3, number 4, whatever you are, you should have dealt with all of the negatives. ನಾನು ಜನಗೆ ಯಾವಾಗಲೂ ಹೇಳ್ತೀನಿ, ಫಸ್ಟ್ ಥಿಂಗ್ಸ್ ಫಸ್ಟ್. ಬಿಫೋರ್ ಯು ಟ್ರೈ ಟು ಡೂ ಎನಿ ಮ್ಯಾನಿಫೆಸ್ಟೇಷನ್, ಎನಿ ಪಾಸಿಟಿವ್ ಥಿಂಗ್, ಫಸ್ಟ್ ಥಿಂಗ್ ಡೀಲ್ ವಿತ್ ಟ್ರಾಮಾ, ಡೀಲ್ ವಿತ್ ಯೋರ್ ಬಿಲೀಫ್ ಸಿಸ್ಟಮ್ಸ್ ಆ್ಯಂಡ್ ಡೂ ಯೋರ್ ನ್ಯೂಮರಾಲಜಿ ನೇಮ್ ಚೇಂಜ್. ಯಾಕೆ ಹೇಳೋದಂದ್ರೆ, ಐ ಹ್ಯಾವ್ ಸೀನ್ ಇನ್ ಮೈ 25 years of professional experience, other official and unofficial you can say is about 30 years, but otherwise 25 years, 26 years actually of professional experience. ನಾನು ನೋಡಿದ್ದೀನಿ, ಯಾವಾಗ ಜನ ಏನಾದರೂ ಮಾಡಿಬಿಟ್ಟು ಲೈಕ್ ಯು ವಾಂಟ್ ಟು ರೀಚ್ ದಿಸ್ ಲೆವೆಲ್, ಯು ಡೂ ಲಾಟ್ ಆಫ್ ಥಿಂಗ್ಸ್, ನೀವು ಈ ಲೆವೆಲ್ಗೆ ಬರ್ತೀರಾ. ಬಟ್ ನಿಮ್ಮದು ಹೆಸರಿನಲ್ಲಿ ನಿಮ್ಮದು ನ್ಯೂಮರಾಲಜಿ, ನಿಮ್ಮದು ಪರ್ಸ್ನಲ್ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಲೈಕ್ ಯುವರ್ ಬರ್ತ್ ನಂಬರ್, ಯುವರ್ ಲೈಫ್ ಪಾತ್ ನಂಬರ್, ನಿಮ್ಮ ಹೆಸರು, ಅದರಲ್ಲಿ ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ನಾವು ಅದು ಕರೆಕ್ಟ್ ಮಾಡಿಲ್ಲ ಅಂದರೆ ನಾವು ಇಲ್ಲಿ ಬರೋದು ತಿರ್ಗಾ ನಾವು ಕೆಳಗಡೆ ಬರೋದು, ನಾವು ಇಲ್ಲಿ ಬರೋದು ತಿರ್ಗಾ ಕೆಳಗೆ. ಬಿಕಾಸ್ ದಟ್ ಈಸ್ ಯುವರ್ ನೇಮ್, ನಮ್ಮ ಹೆಸರು. ನಾವು ಡೈಲಿ ಅದು ನಮ್ಮ ಲೈಫ್ನಲ್ಲಿ ನಮ್ಮ ಹತ್ರ ಇರುತ್ತೆ. ಡೈಲಿ ಜನ ನಮಗೆ ನಮ್ದು ಹೆಸರಿನಲ್ಲಿ ಕರೀತಾರೆ, ನಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಕರೆಯಲ್ಲ, ಬಟ್ ಅದು ನಮ್ಮದು ಇಟ್ಸ್ ಲೈಕ್ ಯುವರ್ DNA. ನಮ್ಮ ಪೇರೆಂಟ್ಸ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನಮ್ಮದು ಲೈಫ್ನಲ್ಲಿ ಓಕೆ, ಐ ಹ್ಯಾವ್ ಗಾಟ್ ಸಮ್ ಫೀಚರ್ಸ್ ವಿಚ್ ರಿಸೆಂಬಲ್ಸ್ ಮೈ ಪೇರೆಂಟ್ಸ್, ಬಟ್ ಐ ಕ್ಯಾನ್ ಮೇಕ್ ಸಮ್ ಚೇಂಜಸ್ ಟು ಮೈ ಹೇರ್, ಟು ಮೈ ಕ್ಲೋತ್ಸ್ ಟು ಲುಕ್ ಡಿಫ್ರೆಂಟ್. ದಟ್ ಈಸ್ ಲೈಕ್ ಯುವರ್ ನೇಮ್.
ದಟ್ ಈಸ್ ವಾಟ್ ಚೇಂಜಸ್ ಯುವರ್ ಎನರ್ಜಿ ಆ್ಯಂಡ್ ಚೇಂಜಸ್ ವಾಟ್ ಯು ಅಟ್ರಾಕ್ಟ್ ಆ್ಯಂಡ್ ಏನು ನೀವು ರಿಪೆಲ್ ಮಾಡ್ತೀರಾ. ತುಂಬ ಜನ ಯಾರು ರಿಪೀಟೆಡ್ ಫೇಲಿಯರ್ ನೋಡ್ತಾರೆ, ಮೋಸ್ಟ್ಲಿ ಅವ್ರ ಹೆಸರಿನಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇನ್ ದ ಫಸ್ಟ್ 1 month January till Chinese New Year, do all the correction work, whether vastu correction, nazar correction, trauma correction, ಏನಾದರೂ ಮಾಡಿ ಎಲ್ಲ ಗಾರ್ಬೇಜ್ ರಿಲೀಸ್ ಮಾಡಬೇಕು. 2025 ನಲ್ಲಿ ಮಾಡಿಲ್ಲ ಅಂದರೆ ಜಾನ್ವರಿ ಟೈಮ್ ಇದೆ. ಆಫ್ಟರ್ ದ್ಯಾಟ್ ದಿಸ್ ಇಸ್ ದ ಇಯರ್ ಆಫ್ ದ ಫೈರ್ ಹಾರ್ಸ್. ಫುಲ್ ಥ್ರಾಟಲ್ನಲ್ಲಿ ನಮ್ಮ ಗಾಡಿ ಏರೋಪ್ಲೇನ್ ಥರ ಹೋಗಬೇಕು. ಸೊ ಅದಕ್ಕೆ ಯು ಹ್ಯಾವ್ ಟು ಗಿಯರ್ ಅಪ್ ಯುವರ್ ಎನರ್ಜೀಸ್. ಡೂ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್, ಡೂ ಮೆಡಿಟೇಷನ್, ಡೂ ಹೀಲಿಂಗ್. ಮತ್ಲಬ್ ಇದರ ಸೋ ಮೆನಿ ಟೆಕ್ನಿಕ್ಸ್ ಅದು ಇರುತ್ತೆ ಯಾವುದರಲ್ಲಿ ನಮ್ದು ಎನರ್ಜಿ ಒಳ್ಳೆ ಮಾಡ್ಬೋದು. ಓಕೆ. And the other thing is you can also wear certain things. ನಾವು ಕ್ರಿಸ್ಟಲ್ಸ್ ವೇರ್ ಮಾಡಿದ್ರೆ, ಆಮ್ಯುಲೆಟ್ಸ್ ವೇರ್ ಮಾಡಿದ್ರೆ ನಮಗೆ ಅದು ಒಂದು ಬ್ಯಾಟ್ರಿ ಪವರ್ ಥರ. ಇಟ್ ಗಿವ್ಸ್ ಯು ಯುನೋ ಎನರ್ಜೀಸ್ ಫ್ರಮ್ ಔಟ್ಸೈಡ್. ಸೊ ದ ಹೌಸ್ ವಾಸ್ತು, ನಮ್ದು ಮನೆದು ಎನರ್ಜಿ ನಾವು ಎಲಿವೇಟ್ ಮಾಡಿದ್ರೆ ನಮಗೆ ಅದು ಒಂದು ಇಟ್ಸ್ ಲೈಕ್ ಯುನೋ ಇಟ್ಸ್ ಲೈಕ್ ಸ್ಟ್ರೀಮ್ನಲ್ಲಿ, ನದಿನಲ್ಲಿ ನಾವು ಫ್ಲೋನಲ್ಲಿ ಹೋಗಿದ್ರೆ ನಾವು ಜಲ್ದಿ ಹೋಗ್ಬಿಡ್ತೀವಲ್ವಾ. ಇಫ್ ಯು ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ಕರೆಂಟ್ ನಮ್ಗೆ ಇಷ್ಟು ಕಷ್ಟ ಆಗುತ್ತೆ. ಸೊ ದಿಸ್ ಇಯರ್ ಇಸ್ ಲೈಕ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಲೈಕ್ ದಿಸ್. ಸೊ ವಿ ಹ್ಯಾವ್ ಟು ಸಿಟ್ ಇನ್ ದ ಬೋಟ್ ಅಂಡ್ ಫ್ಲೋ ಇನ್ ದಿಸ್ ಡೈರೆಕ್ಷನ್. And for that we have to prepare ourselves and make ourselves energetically strong, positive, happy. Because ಮನಿಗೆ ಸ್ಯಾಡ್ನೆಸ್ ಇಷ್ಟ ಇಲ್ಲ. ನಾವು ಡಿಪ್ರೆಷನ್ ಅಲ್ಲಿ ಹಿಂಗೆ ಕುತ್ಕೊಂಡ್ಬಿಟ್ರೆ ಮನಿ ನಮ್ಮ ಹತ್ರ ಬರಲ್ಲ. ಮನಿ ಲೈಕ್ಸ್ ಹ್ಯಾಪಿನೆಸ್, ಮನಿ ಲೈಕ್ಸ್ ಫನ್, ಮನಿ ಲೈಕ್ಸ್ ಜಾಯ್. ಸೊ ನಮ್ಗೆ ಅದೆಲ್ಲ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಆಲ್ ದ ಏರಿಯಾಸ್ ಆಫ್ ಅವರ್ ಲೈಫ್ ದಟ್ ಆರ್ ನಾಟ್ ಸೋ ಗುಡ್, ವಿ ಹ್ಯಾವ್ ಟು ಹೀಲ್ ದಟ್ ಅಂಡ್ ಮೇಕ್ ಇಟ್ ಫೈನ್. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ because we are entering the year of the fire horse, ಎಲ್ಲರೂ ನಂಬರ್ಸ್ಗೆ ಈ 2026 ತುಂಬಾ ಪಾಸಿಟಿವ್ ಇರುತ್ತೆ. ತುಂಬಾ ಪಾಸಿಟಿವ್ ಇದೆ, ತುಂಬಾ ಪಾಸಿಟಿವ್. ಒನ್ ಆಫ್ ದ ಥಿಂಗ್ಸ್ ದಟ್ ಐ ಟೆಲ್ ಪೀಪಲ್ ಟು ಡೂ ಇಸ್ ನಿಮ್ಮ ಮನೆದು ಫಂಕ್ಷಾಯ್ ಬ್ಯಾಲೆನ್ಸ್ ಮಾಡಿ. ಓಕೆ. ಒಂದು ಕನ್ಸಲ್ಟ್ ತಗೊಂಡ್ಬಿಟ್ಟು ವಾಸ್ತು ಆ್ಯಂಡ್ ಫಂಕ್ಷಾಯ್ದು ಕಾಂಬಿನೇಷನ್ ಕನ್ಸಲ್ಟ್ ತಗೊಳ್ಳಿ ಆ್ಯಂಡ್ ನಿಮ್ದು ಮನೆದು ವಾಸ್ತು ಆಕ್ಟಿವೇಟ್ ಮಾಡಿ. ಓಕೆ. ನೀವು ಕ್ರಿಸ್ಟಲ್ಸ್ ಹಾಕ್ಬೇಕಂದ್ರೆ ನಿಮಗೆ ಏನು ಗೋಲ್ಸ್ ಇದೆ ಅದು ಬಗ್ಗೆ ನೀವು ಅಕಾರ್ಡಿಂಗ್ ಟು ದಟ್ ನೀವು ಕ್ರಿಸ್ಟಲ್ಸ್ ಹಾಕ್ಬೋದು. Like for example, I wear these bracelets. Okay. So if you look at this particular bead, for the year of the fire horse, ನಾನು ಎಲ್ಲರಿಗೆ ಹೇಳ್ತೀನಿ, ನೀವು ಏನಾದರೂ ಮಾಡಿಲ್ಲ ಅಂದರೆ ಕೂಡ this is called a Pishu, but spelling is Pixiu. Okay, it is the youngest dragon in the dragon series. ಈ ಡ್ರ್ಯಾಗನ್ ಇಷ್ಟು ಪವರ್ಫುಲ್ ಇದೆ ಬಿಕಾಸ್ ಇದು ಬ್ಯಾಡ್ ಲಕ್ ಸ್ವಾಲೋ ಮಾಡುತ್ತೆ and it increases your fire element and your yang energy. Yang energy is like energy from the sun. Already 2026 is the year of number 1. So this is gearing up your battery. ಇವಾಗ ನಾನು ಅದು ರೇಸ್ನಲ್ಲಿ ರನ್ ಮಾಡಬೇಕಂದ್ರೆ ನನಗೆ ಬ್ಯಾಟ್ರಿ ಇರಬೇಕಲ್ವಾ. ಸೊ ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಅ ಪೀಶು ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಅ ರೂನ್. ಸೊ ನಾವು ಇದು ಮಾಡ್ತೀವಿ, ಬಟ್ ಪೀಪಲ್ ಕ್ಯಾನ್ ವೇರ್ ಎನಿ ಕೈಂಡ್ ಆಫ್ ಪೀಶು. ಇದು ಮನೆಯಲ್ಲಿ ಕೂಡ ಇಡ್ಬೋದು. ದಿಸ್ ಇಸ್ ಅ ಪೀಶು. ಇದು ಮನೆಯಲ್ಲಿ ಇಡ್ಬೋದು, ಫೇಸಿಂಗ್ ದ ಎಂಟ್ರೆನ್ಸ್, ವರ್ಕ್ ಟೇಬಲ್ನಲ್ಲಿ ಇಡ್ಬೋದು, ಬೆಡ್ ಸೈಡ್ನಲ್ಲಿ ಇಡ್ಬೋದು, ಸೆಂಟರ್ ಆಫ್ ದ ಹೌಸ್ನಲ್ಲಿ ಇಡ್ಬೋದು. ಯಾಕೆ ವಿಕ್ಟ್ರಿ ಸ್ಟಾರ್ ಈಸ್ ಮೂವಿಂಗ್ ಟು ದ ಸೆಂಟರ್ ಆಫ್ ದ ಹೌಸ್ ಇನ್ 2026 ಆಫ್ಟರ್ ಚೈನೀಸ್ ನ್ಯೂ ಇಯರ್. ಸೊ ಇದು ಪೀಶು ಹೌಸ್ ಮಿಡಲ್ನಲ್ಲಿ ಇಡ್ಬೋದು. ಆ್ಯಂಡ್ ಫಾರ್ ಶೋರ್ ನಾನು ಎಲ್ಲರಿಗೂ ಹೇಳ್ತೀನಿ ದಟ್ ಬಿಕಾಸ್ ಇಟ್ಸ್ ದ ಇಯರ್ ಆಫ್ ದ ಫೈರ್ ಹಾರ್ಸ್, ಈ ಥರ ಒಂದು ದಿಸ್ ಇಸ್ ಕಾಲ್ಡ್ ಅ ಫೈರ್ ಹಾರ್ಸ್. ಇಟ್ಸ್ ಅ ವಿಕ್ಟ್ರಿ ಹಾರ್ಸ್ ಬಟ್ ಇಟ್ಸ್ ಆಲ್ಸೋ ಅ ಫೈರ್ ಹಾರ್ಸ್ ಬಿಕಾಸ್ ಇದು ಒಂದು ಫೈರ್ ಫ್ಲೇಮ್ ಬ್ಯಾಕ್ನಲ್ಲಿ ಇದೆ. ದಿಸ್ ಇಸ್ ನಾಟ್ ತುಂಬ ಜನ ನೀವು ನೋಡ್ತೀರಾ ಎಲ್ಲ ಜಾಗನಲ್ಲಿ ದೇ ಆರ್ ಸೆಲ್ಲಿಂಗ್ ಲೈಕ್ ರನ್ನಿಂಗ್ ಹಾರ್ಸಸ್. ಅದು ಯಾವಾಗ್ಲೂ ಹಾಕ್ಬಾರ್ದು, ರನ್ನಿಂಗ್ ಹಾರ್ಸ್ ಹಾಕ್ಬಾರ್ದು, ಯಾವಾಗ್ಲೂ ಹಾಕ್ಬಾರ್ದು. ನೋಡಿ ಇಂಡಿಯಾನಲ್ಲಿ ಯಾವಾಗ ಫೆಂಗ್ಶುಯ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸುಮ್ಮನೆ ಏನಾದರೂ ಒಂದು ಟ್ರೆಂಡ್ ಹಾಕ್ಬಿಟ್ಟು ಅದು ಹೋಗುತ್ತೆ. ಅದು ರಿಯಲ್ ಮೀನಿಂಗ್ ಜನಗೆ ಗೊತ್ತಾಗಲ್ಲ. ಸೊ ಇನ್ ಇಂಡಿಯಾ ಇಟ್ಸ್ ಲೈಕ್ ಅಟ್ ಸಮ್ ಪಾಯಿಂಟ್ ಅವ್ರು ಹೇಳ್ತಾರೆ ಇದು ಲಾಫಿಂಗ್ ಬುದ್ಧ ನಾವು ಪರ್ಚೇಸ್ ಮಾಡಬಾರ್ದು, ಸಂಬಡಿ ಗಿಫ್ಟ್ ಮಾಡಬೇಕು. ದಟ್ ವಾಸ್ ಒನ್ ರೂಮರ್ ಮೆನಿ ಇಯರ್ಸ್ ಬ್ಯಾಕ್. 100 ಪೀಪಲ್ ನಮಗೆ ಬಂದ್ಬಿಟ್ಟು ಕೇಳ್ತಾರೆ ಅದು, ಬಟ್ ಇಟ್ಸ್ ನಾಟ್ ಟ್ರೂ. ಯಾರಾದರೂ ಗಿಫ್ಟ್ ಕೊಡಿದ್ರೆ ಒಳ್ಳೇದು, ಇಟ್ಸ್ ಲಕ್ಕಿ. ಇಟ್ಸ್ ಲೈಕ್ ಇಟ್ಸ್ ಅ ಗಿಫ್ಟ್ ಆಫ್ ಅಬಂಡೆನ್ಸ್. ಯಾರು ನಿಮ್ಗೆ ಅಬಂಡೆನ್ಸ್ ಕೊಡ್ತಾರೆ ಇಟ್ಸ್ ವೆರಿ ಗುಡ್, ನೋ, ಬಟ್ ದಟ್ ಡಸಂಟ್ ಮೀನ್ ಯು ಕ್ಯಾನ್ ಬೈ ಇಟ್ ಯುವರ್ ಸೆಲ್ಫ್. ಸೊ ದಿಸ್ ಫೈರ್ ಹಾರ್ಸ್ ಈಸ್ to be kept in the center of the house, and one fire horse to be kept in, victory horse to be kept in south of the house. South direction ಅಲ್ಲಿ ಇಡಬೇಕು, south sector ನಲ್ಲಿ. and ಇದು ಟೇಬಲ್ ನಲ್ಲಿ ಕೂಡ ಇಡಬಹುದು, ವರ್ಕ್ ಟೇಬಲ್ ನಲ್ಲಿ. and again in the year 2026 ನಾನು ಜನಗೆ ಹೇಳ್ತೀನಿ ಯಾವಾಗಲೂ ಈ ತರ ಒಂದು ಡ್ರ್ಯಾಗನ್ ಇಡಬೇಕು. ಬಿಕಾಸ್ ಡ್ರ್ಯಾಗನ್ ಅಗೇನ್ ಹ್ಯಾಸ್ ಯಾಂಗ್ ಎನರ್ಜಿ ಅಂಡ್ ಫೈರ್ ಎನರ್ಜಿ. ಸೊ ವರ್ಕ್ ಟೇಬಲ್ ನಲ್ಲಿನೇ ಇಡ್ಬೋದು. ಇದು ಇಫ್ ಯುವರ್ ವರ್ಕ್ ಸ್ಪೇಸ್ ಇಸ್ ಇನ್ ದ ಬೆಡ್ರೂಮ್ ಇಡಬಾರ್ದು.
ಸೊ ಮೇ ಬಿ ವಿ ಕ್ಯಾನ್ ಡೂ another ಎಪಿಸೋಡ್ ವೇರ್ ನಾವು ಎಲ್ಲಾರ್ಗೆ ಹೇಳ್ತೀವಿ ನಿಮ್ಮ ಮನೆಯಲ್ಲಿ ನೀವೇ ಫಂಕ್ಷನ್ ಮಾಡ್ಬೇಕಂದ್ರೆ ಏನ್ ಎಲ್ಲಿ ಇಡ್ಬೋದು, ಬಿಕಾಸ್ ಲಾಟ್ ಆಫ್ ಪೀಪಲ್ ಡೋಂಟ್ ನೋ ಗಿಡ ಎಲ್ಲಿ ಇಡೋದು. ಗಿಡ ದ ಬೆಸ್ಟ್ ಪ್ಲೇಸ್ ಟು ಕೀಪ್ ಪ್ಲಾಂಟ್ಸ್ ಇಸ್ ಈಸ್ಟ್ ಅಂಡ್ ಸೌತ್ ಈಸ್ಟ್. ತುಂಬಾ ದುಡ್ಡು ಬರುತ್ತೆ, ಹೆಲ್ತ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಮೇ ಬಿ ವಿ ಕ್ಯಾನ್ ಡೂ ಒನ್ ಎಪಿಸೋಡ್ ಜಸ್ಟ್ ಫಾರ್ 2026 ಟೆಲಿಂಗ್ ಪೀಪಲ್ ಹೌ ಟು ಮೇಕ್ ಎವ್ರಿಥಿಂಗ್ ಇನ್ ದೇರ್ ಹೌಸ್ ಸೋ ನೈಸ್. ಬಿಕಾಸ್ ಫಂಕ್ಷನ್ ಇಸ್ ನಾಟ್ ಓನ್ಲಿ ಕಿ ನಾವು ಏನಾದ್ರೂ ಒಂದು ಐಡಲ್ ಇಡಬೇಕು. ಸಮಟೈಮ್ಸ್ ನಾವು ಒಂದು ಗಿಡ ಸೈ ಜಾಗನಲ್ಲಿ ಇಡಬೇಕು, ಮಿರರ್ ಕರೆಕ್ಟ್ ಜಾಗನಲ್ಲಿ ಇಡಬೇಕು, ಮೆಟಲ್ ಒಂದು ಜಾಗ ಇರುತ್ತೆ, ಲೈಕ್ ದಟ್. ಸೊ ಅರ್ತ್, ಫೈರ್, ವಾಟರ್, ವುಡ್, ಮೆಟಲ್ 5 ಎಲಿಮೆಂಟ್ಸ್ ಇದೆ. ಅದು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲಿ. ನಾವು ಹೋಗ್ಬಿಟ್ಟು ಪ್ಲಾಂಟ್ಸ್ ವೆಸ್ಟ್ನಲ್ಲಿ ಇದ್ರೆ ನಮ್ಮದು ಪ್ರಾಫಿಟಬಿಲಿಟಿ ಆಫ್ ಆರ್ ಲೈಫ್ ಡೌನ್ ಹೋಗುತ್ತೆ. ಎಸ್. ಸೊ ಫಾರ್ ಎಕ್ಸಾಂಪಲ್ ನಾವು ಸೌತ್ ಇಸ್ ದ ಸೆಕ್ಟರ್ ಫಾರ್ ಫೇಮ್ ಅಂಡ್ ರೆಕಗ್ನಿಷನ್. ಅದು ದಟ್ ಇಸ್ ಅ ಸೆಕ್ಟರ್ ಫಾರ್ ಫೈರ್. ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು ನೀರಿಟ್ರೆ ಯಾ ಬಾತ್ರೂಮ್ ಇದ್ರೆ ಸೌತ್ನಲ್ಲಿ, ಅದು ಫುಲ್ ನಮ್ಮದು ಫೇಮ್ ರೆಕಗ್ನಿಷನ್ ನಮ್ಮ ಕೆಲಸನೇ ಆಗಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕೆ ಇಫ್ ನಮ್ಮ ಹತ್ರ ಏನು ರೆಮಿಡಿ ಇಲ್ಲ ಅಂದರೆ, ನಮಗೆ ಅಷ್ಟೊಂದು ಬಿಲೀಫ್ ಇಲ್ಲ ಅಂದರೆ, ಫಸ್ಟ್ ನಾವು ಏನು ಮಾಡ್ಬೋದು, ಕಲರ್ ಜೊತೆ ನಾವು ಸಾರ್ಟ್ ಔಟ್ ಮಾಡ್ಬೋದು. ಲೈಕ್ ಯೂಸಿಂಗ್ ಕಲರ್ಸ್ ಮನೆಯಲ್ಲಿ ಏನಾದರೂ ಒಂದು ಆಕ್ಟಿವೇಟ್ ಮಾಡಿ. ಆ್ಯಂಡ್ ಐ ಆಮ್ ನಾಟ್ ಜೋಕಿಂಗ್, ನಾನು ಕೋವಿಡ್ ಟೈಮ್ನಲ್ಲಿ ನಾನು ತುಂಬ ಲೈವ್ ವಿಡಿಯೋಸ್ ಮಾಡಿದೆ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್. ಆ ಟೈಮ್ನಲ್ಲಿ ಎಷ್ಟು ಜನ ಅದು ಫಾಲೋ ಮಾಡಿಬಿಟ್ಟು ನನಗೆ ಹೇಳಿದರು, ನಿಮ್ಮದು ಕಲರ್ದು ಥಿಯರಿ ಫಾಲೋ ಮಾಡಿಬಿಟ್ಟು ನಮ್ಮದು ಲೈಫೆಲ್ಲ ಇಂಪ್ರೂವ್ ಆಯಿತು. ಬಿಕಾಸ್ ಇಟ್ ಈಸ್ ಆಲ್ ಅಬೌಟ್ ಎಲಿಮೆಂಟ್ಸ್, ದ ಬ್ಯಾಲೆನ್ಸ್ ಆಫ್ ಎಲಿಮೆಂಟ್ಸ್ ನಿಮ್ಮ ಮನೆಯಲ್ಲಿ. ಅದು ಒಂದ್ಸಲ ಬ್ಯಾಲೆನ್ಸ್ ಆಗಿಬಿಟ್ರೆ ನಿಮ್ಮದು ಲೈಫ್ನಲ್ಲಿ ನಿಮ್ಮದು ಏನು ಕೇಪಬಿಲಿಟಿ ಇದೆ, ನೀವು ಒಂದು ಬೇರೆ ಸ್ಪೀಡ್ನಲ್ಲಿ ಹೋಗ್ತೀರಾ. ಎಸ್ ಮ್ಯಾಮ್. ಸೊ 2026 ಬಗ್ಗೆ ಇರಬಹುದು. ಆ್ಯಂಡ್ ನೀವು ಹೇಳ್ದ ಹಾಗೆ ಮ್ಯಾನಿಫೆಸ್ಟೇಷನ್ನು, ಟೆಕ್ನಿಕ್ಸು, ನಿಜವಾಗ್ಲೂ ನನ್ಗನ್ಸುತ್ತೆ ಲೈಕ್ ಲೈಬ್ರರಿ. ಸೊ ನಮ್ಮ ವೀಕ್ಷಕರಿಗೆ ಇವತ್ತೆಲ್ಲೋ ಒಂದು ಡ್ರಾಪ್ ಸಿಕ್ಕಿದೆ ಅಷ್ಟೇ. ಸೋ ಮೆನಿ ಥಿಂಗ್ಸ್ ಇದೆ ಮಾತಾಡೋಕೆ. ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಖಂಡಿತವಾಗ್ಲೂ ಅದನ್ನ ಮಾತಾಡೋಣ ಮ್ಯಾಮ್. ನಮ್ಮ ವೀಕ್ಷಕರಿಗೆ ತುಂಬ ಯೂಸ್ಫುಲ್ ಟಿಪ್ಸ್ನ, ಸಾಕಷ್ಟು ನಾಲೆಜ್ನ ಇವತ್ತು ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಜಕ್ಕೂ ಇವತ್ತಿನ ಎಪಿಸೋಡ್ ತುಂಬಾ ಅದ್ಭುತವಾಗಿತ್ತು. ನಿಮ್ಗೆ ಅಷ್ಟೇ ಯೂಸ್ಫುಲ್ ಅಂತ ನಾವು ಕೂಡ ಭಾವಿಸ್ತೀವಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.